We looked at the universal flood. ನಾವು ಲೋಕಾದ್ಯಂತ ಬಂದಂತಹ ಪ್ರಳಯವನ್ನ ನಾವು ನೋಡಿಕೊಂಡೆವು, ಜಲಪ್ರಳಯದ ಕುರಿತಾಗಿ ನೋಡಿಕೊಂಡೆವು. Then we saw the Tower of Babel, where God confused the language of people and spread them all over the world. ನಾವು ಬಾಬೆಲ್ ಗೋಪುರದ ಚಿತ್ರಣವನ್ನ ನೋಡಿಕೊಂಡೆವು ಮತ್ತು ಬಾಬೆಲ್ ಗೋಪುರದಲ್ಲಿ ಜನರ ಭಾಷೆಗಳನ್ನ ದೇವರು ತಾರುಮಾರು ಮಾಡಿದ್ದನ್ನ, ಅಲ್ಲಿಂದ ಜನರು ಲೋಕದಲ್ಲೆಲ್ಲ ಹಬ್ಬಿಕೊಂಡದನ್ನ ನಾವು ನೋಡಿಕೊಂಡೆವು. And we saw God calling from the idol worshipping background the man Abraham. ಒಂದು ವಿಗ್ರಹ ಆರಾಧನೆಯ ಹಿನ್ನೆಲೆಯಿಂದ ಅಬ್ರಹಾಮನನ್ನ ದೇವರು ಕರೆದದ್ದನ್ನ ನಾವು ನೋಡಿಕೊಂಡೆವು. We saw Abraham as a man of faith. ನಾವು ಅಬ್ರಹಾಮನನ್ನ ನಂಬಿಕೆಯ ಮೂಲ ಪುರುಷನು ಎಂಬುದಾಗಿ ನೋಡಿಕೊಂಡೆವು. We saw the next patriarch Isaac. ನಾವು ನಂತರದ ಮೂಲ ಪುರುಷನಾದಂತಹ ಈಸಾಕನ ಕುರಿತಾಗಿ ನಾವು ನೋಡಿಕೊಂಡೆವು. And then last many weeks we were studying about his son Jacob. ಮತ್ತು ಕಳೆದ ಕೆಲವು ವಾರಗಳಿಂದ ಇಸಾಕನ ಮಗನಾದಂತಹ ಯಾಕೋಬನ ಜೀವನ ಚರಿತ್ರೆಯನ್ನು ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. Finished up to chapter 32. 32ನೇ ಅಧ್ಯಾಯದವರೆಗೆ ನಮ್ಮ ಅಧ್ಯಯನವನ್ನು ಮುಗಿಸಿದ್ದೇವೆ. Jacob was born in a believer's family. His father, his grandfather were men of faith. ಯಾಕೋಬನು ಒಂದು ನಂಬಿಕೆಯಿಂದ ಕೂಡಿದಂತಹ ಅಥವಾ ವಿಶ್ವಾಸಿಗಳ ಕುಟುಂಬದಲ್ಲಿ ಆತನು ಹುಟ್ಟಿದ್ದನು. ಆತನ ತಾತ ತಂದೆ ಅವರು ವಿಶ್ವಾಸಿಗಳಾಗಿದ್ದರು. But he never had an encounter with God personally. ಆದರೆ ಆತನಿಗೆ ದೇವರೊಟ್ಟಿಗೆ ವೈಯಕ್ತಿಕವಾದಂತಹ ಸಂಬಂಧ ಇರಲಿಲ್ಲ. Just like his name, he was a deceiver. ಆತನ ಹೆಸರಿಗೆ ತಕ್ಕಂತೆ ಯಾಕೋಬನು ಮೋಸಗಾರನಾಗಿದ್ದನು. But inside his heart he had a desire for spiritual things. ಆದರೆ ಆತನ ಹೃದಯದ ಒಳಗೆ ಆತ್ಮೀಕ ಸಂಗತಿಗಳಿಗಾಗಿ ಆತನಿಗೆ ಆಶೆ ಇತ್ತು. But the step that he taken brought a lot of pain in his life. ಆದರೆ ಆತನು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳಿಂದಾಗಿ ಆತನ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನ, ನೋವನ್ನು ಅನುಭವಿಸಬೇಕಾಯಿತು. Not only he cheated his brother, but he also cheated his father and received the blessing that father was going to give to Esau. ಆತನು ತನ್ನ ಅಣ್ಣನನ್ನ ಮಾತ್ರವಲ್ಲ, ಬದಲಾಗಿ ತನ್ನ ತಂದೆಯನ್ನು ಸಹ ಮೋಸ ಮಾಡಿ ತನ್ನ ಅಣ್ಣನಾದನ ಏಸಾವನಿಗೆ ಮಾಡಬೇಕಾಗಿದ್ದಂತಹ ಆಶೀರ್ವಾದವನ್ನ ಮೋಸದಿಂದ ತಾನು ಹೊಂದಿಕೊಂಡನು. When Esau realized it, he wanted to kill Jacob. ಏಸಾವನಿಗೆ ಈ ಸಂಗತಿಯು ಗೊತ್ತಾದಾಗ ಯಾಕೋಬನನ್ನ ಕೊಲ್ಲಬೇಕೆಂಬುದಾಗಿ ಬಯಸಿದನು. And based on the counsel from his mother, he went to his uncle Laban's place. ಮತ್ತು ತನ್ನ ತಾಯಿಯ ಆ ಒಂದು ಆಲೋಚನೆಯ ಮೇರೆಗೆ ತನ್ನ ಸೋದರ ಮಾವನಾದಂತಹ ಲಾಬಾನನ ಬಳಿಗೆ ಓಡಿ ಹೋದನು ಯಾಕೋಬನು. Then we saw what happened in Laban's house. ನಂತರ ಲಾಬಾನನ ಮನೆಯಲ್ಲಿ ಏನಾಯಿತು ಎಂಬುದನ್ನು ನಾವು ನೋಡಿಕೊಂಡೆವು. He went to get one wife from there. He ended up getting 4. ಆತನು ಒಂದು ಹೆಂಡತಿಯನ್ನ ತೆಗೆದುಕೊಳ್ಳಲಿಕ್ಕಾಗಿ ಅಲ್ಲಿಗೆ ಹೋದನು. ಅದಕ್ಕೆ ಬದಲಾಗಿ 2 ಹೆಂಡಿರನ್ನ ಮಾಡಿಕೊಂಡನು. If he was a deceiver, his father-in-law was a greater deceiver. ಯಾಕೋಬನು ಮೋಸಗಾರನಾಗಿದ್ದನು, ಆದರೆ ಆತನ ಸೋದರ ಮಾವನಾದ ಲಾಬಾನನು ಅವನಿಗಿಂತ ದೊಡ್ಡ ಮೋಸಗಾರನಾಗಿದ್ದನು. But on the way he had a dream where he slept in the place called Bethel. He had an encounter with God. ಆದರೆ ಬೇತೆಲ್ ಎಂಬ ಸ್ಥಳಕ್ಕೆ ಆತನು ಬರುವಾಗ ಅಲ್ಲಿ ಆತನು ನಿದ್ದೆ ಮಾಡುವಾಗ ಆತನಿಗೆ ದೇವರ ದರ್ಶನವಾಯಿತು ಬೇತೆಲ್ ಎಂಬ ಸ್ಥಳದಲ್ಲಿ. And from there on Jacob is getting to know God more. ಅಲ್ಲಿಂದ ಆಚೆಗೆ ದೇವರನ್ನ ಹೆಚ್ಚಾಗಿ ತಿಳುಕೊಳ್ಳಲು ಆರಂಭಿಸಿದನು ಯಾಕೋಬನು. But still it was Laban's house was not the good place that God wanted him to be. Finally, when his family became so big, large, God asked him to go back to Bethel. ಆದರೆ ಆತನ ಮಾವನಾದಂಥ ಯಾಕೋಬನ ಮನೆಯು ಅದು ಆತ್ಮೀಕವಾಗಿ ಬೆಳೆಯಲು ಅನುಕೂಲವಾದ ಮನೆಯಾಗಿರಲಿಲ್ಲ. ದೇವರು ಅಲ್ಲಿಂದ ಹೊರಬರಬೇಕು ಎಂಬುದಾಗಿ ಯಾಕೋಬನನ್ನ ಬಯಸಿದನು. ಯಾಕೋಬನ ಕುಟುಂಬವು ದೊಡ್ಡದಾಗಿ ಬೆಳೆದಾಗ ತನ್ನ ಮಾವನ ಮನೆಯಿಂದ ಆತನು ಹೊರಗಡೆ ಬಂದನು. And then he ran away from the house with his family and all his flock and everything.
without telling his father-in-law. ಮತ್ತು ಆತನ ಮಾವನ ಮನೆಯಿಂದ ತನಗೆ ತಾನು ಸಂಪಾದಿಸಿದ್ದನ್ನು ಮತ್ತು ತನ್ನ ಹೆಂಡತಿ ಮಕ್ಕಳನ್ನ ಸಹಿತವಾಗಿ ಆತನು ತನ್ನ ಮಾವನಿಗೆ ತಿಳಿಸದೆ ಓಡಿ ಹೋದನು. Laban came to know and he followed him, but God intervened and allowed Laban not to harm him. ಲಾಬಾನನಿಗೆ ಯಾಕೋಬನು ಓಡಿ ಹೋದ ಸಂಗತಿಯು ತಿಳಿದು ಬಂದಾಗ ಆತನನ್ನ ಹಿಂಬಾಲಿಸಿಕೊಂಡು ಬಂದನು. ಆದರೆ ದೇವರು ಲಾಬಾನನ ಕನಸಿನಲ್ಲಿ ಕಾಣಿಸಿಕೊಂಡು ಯಾಕೋಬನಿಗೆ ಏನೂ ಕೇಡು ಮಾಡಬಾರದು ಎಂಬುದಾಗಿ ಎಚ್ಚರಿಸಿದನು. From there he was moving forward, and then he heard that his brother Esau, who wanted to kill him 20 years back, is coming with 400 people. ಆದರೆ ಆತನಿಗೆ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗುವ ಯಾಕೋಬನಿಗೆ ಒಂದು ಸುದ್ದಿಯು ತಿಳಿದು ಬಂತು. ಅದೇನೆಂದರೆ 20 ವರ್ಷಗಳ ಹಿಂದೆ ತನ್ನನ್ನು ಸಾಯಿಸಲು ಬಂದಿದ್ದಂತಹ ಅಣ್ಣನಾದಂತಹ ಏಸಾವನು ಮತ್ತೆ ಆತನನ್ನ ಸಂಧಿಸಲು ಬರುತ್ತಿರುವಂತಹ ಸುದ್ದಿ ಬಂತು. But in chapter 32 we saw this was the high point in the life of Jacob when he had an encounter with God. ಆದರೆ 32ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡಿವೆ ಏನೆಂದರೆ ಯಾಕೋಬನ ಜೀವಿತದಲ್ಲಿ ಒಂದು ಅತ್ಯುತ್ತಮವಾದಂತಹ ಗಳಿಗೆ ಅಥವಾ ವಿಶೇಷವಾದ ಸಮಯವು ಬಂತು. ಅದರಲ್ಲಿ ಆತನು ದೇವರನ್ನ ಸಂಧಿಸುವ ಸಮಯ. We saw a man came and wrestled with him. ಒಬ್ಬ ಮನುಷ್ಯನು ಯಾಕೋಬನೊಟ್ಟಿಗೆ ಹೋರಾಡುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Jacob was in no mood to fight with anybody because he just came out from Laban, and it could have been a major problem, but God protected him. Now he knows that Esau is coming, so he's not in a mood to fight with anybody. ತನ್ನ ಮಾವನ ಮನೆಯಿಂದ ಓಡಿ ಬಂದಿದ್ದಂತಹ ಯಾಕೋಬನಿಗೆ ಯಾರೊಟ್ಟಿಗೂ ಹೋರಾಡುವಂತಹ ಮನಸ್ಸಿರಲಿಲ್ಲ. ಆದರೂ ಆ ಒಬ್ಬ ಪುರುಷನೊಟ್ಟಿಗೆ ಬೆಳಗಾಗುವವರೆಗೂ ರಾತ್ರಿ ಎಲ್ಲ ಹೋರಾಡಿದನು. ಈಗ ಮತ್ತೆ ತನ್ನ ಅಣ್ಣನಾದ ಏಸಾವನ್ನು ಸಂಧಿಸಲು ಬರುತ್ತಿದ್ದಾನೆ ಎಂಬ ಸಂಗತಿಯನ್ನ ಕೇಳಿ ಭಯಪಟ್ಟನು. It was that man who took the initiative to wrestle with Jacob. ಅಲ್ಲಿ ನಾವು ನೋಡುವಾಗ ಯಾಕೋಬನೊಟ್ಟಿಗೆ ಹೋರಾಡಲು ಆ ಮನುಷ್ಯನೇ ಮೊದಲು ಮನಸ್ಸು ಮಾಡಿದ್ದು. We know that was the pre-incarnate Christ that we see in the Old Testament. ಅದು ಯಾರು ಆ ಮನುಷ್ಯನು ಆತನೊಟ್ಟಿಗೆ ಹೋರಾಡಿದವನು ಎಂಬುದಾಗಿ ನಾವು ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ನರಾವತಾರ ಎತ್ತಿ ಬರುವುದಕ್ಕಿಂತ ಮುಂಚೆ ನಮ್ಮ ಕರ್ತನು ಅಲ್ಲಿ ಕಾಣಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನ. Resisted him until that person touched him and crippled him. ಯಾಕೋಬನು ಆ ವ್ಯಕ್ತಿಯ ಒಟ್ಟಿಗೆ ಎಲ್ಲಿಯವರೆಗೂ ಹೋರಾಡಿದನೆಂದರೆ ಆ ವ್ಯಕ್ತಿಯ ಆತನ ಸೊಂಟದ ಕೀಲನ್ನ ಮುಟ್ಟುವವರೆಗೂ, ಆತನನ್ನ ಕುಂಟುಗೊಳಿಸುವವರೆಗೂ ಹೋರಾಡಿದನು. Once he realized who he was, Jacob clung to him and until he was blessed. ಆತನು ಯಾರು ಎಂಬುದಾಗಿ ಯಾಕೋಬನಿಗೆ ತಿಳಿದು ಬಂದಾಗ ಆ ಪುರುಷನನ್ನ ಬಿಡಲೇ ಇಲ್ಲ, ತನ್ನನ್ನು ಆಶೀರ್ವದಿಸುವವರೆಗೂ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಆತನನ್ನ ಹಿಡಿದುಕೊಂಡಿದ್ದನು. You know, God changed his name from deceiving Jacob to Israel. ಮತ್ತು ದೇವರು ಆತನ ಹೆಸರನ್ನ ಮೋಸಗಾರ ಯಾಕೋಬ ಎಂಬಂತಹ ಹೆಸರಿನಿಂದ ಆ ಇಸ್ರಾಯೇಲ್ ಎಂಬ ಹೆಸರಿಗೆ ಆಶೀರ್ವಾದದಾಯಕವಾದ ಹೆಸರನ್ನ ಬದಲಾಯಿಸಿದನು. When that angel asked him, "What is your name?" unlike what he told his father, when the father asked, "Are you really Esau?" he said, "Yes, I am Esau." But now he came to a place where he admitted who he was before God, and with that the blessing came in his life. ಈ ಹಿಂದೆ ನೋಡುವಾಗ ಯಾಕೋಬನು ತನ್ನ ತಂದೆಯಾದ ಈಸಾಕನನ್ನ ಮೋಸಗೊಳಿಸುವಾಗ, ನೀನು ನಿಜವಾಗಲೂ ಏಸಾವನೋ ಎಂಬುದಾಗಿ ಕೇಳುವಾಗ, ಹೌದು ನಾನು ಏಸಾವನು ಎಂಬುದಾಗಿ ತನ್ನ ನಿಜ ಸ್ಥಿತಿಯನ್ನ ತಿಳಿಸದೆ ಸುಳ್ಳು ಹೇಳಿದಂತಹ ಯಾಕೋಬನು ಈಗ ತನ್ನ ನಿಜ ಸ್ಥಿತಿಯನ್ನ ಈ ಪುರುಷನೊಟ್ಟಿಗೆ ಒಪ್ಪಿಕೊಳ್ಳುತ್ತಿದ್ದಾನೆ, ನಾನೇ ಯಾಕೋಬನು, ಮೋಸಗಾರನು ಎಂಬುದಾಗಿ. Brothers and sisters, that is what God expects from us. Admit who we are, admit our failures, and come before God. God's blessing will be there for us. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಿಂದಲೂ ಅದನ್ನೇ ಬಯಸುವಂತವನಾಗಿದ್ದಾನೆ. ನಾವು ಏನಾಗಿದ್ದೇವೆ, ನಾವು ಯಾರು ಎಂಬುದನ್ನ ಆತನ ಮುಂದೆ ನಾವು ಒಪ್ಪಿಕೊಳ್ಳಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. From here on we see a change in Jacob's life.
ಇಲ್ಲಿಂದ ಮುಂದಕ್ಕೆ ನಾವು ಯಾಕೋಬನ ಜೀವಿತದಲ್ಲಿ ಬದಲಾವಣೆಯಾಗುವುದನ್ನು ನಾವು ನೋಡುತ್ತೇವೆ. He is a new man. ಆತನು ಹೊಸ ಮನುಷ್ಯನಾಗಿ ಪರಿವರ್ತನೆ ಆಗಿದ್ದಾನೆ. But don't think that he has achieved perfection. He still has failures in his life. He still has to learn until towards the end of the book we see Jacob totally a changed man. ಅಂದರೆ ಆತನು ಪರಿಪೂರ್ಣವಾಗಿ ತಕ್ಷಣವೇ ಬದಲಾದ ವ್ಯಕ್ತಿ ಆಗಲಿಲ್ಲ. ಬದಲಾಗಿ ಈ ಅಧ್ಯಾಯದಲ್ಲಿ ಅಂತ್ಯದವರೆಗೂ ನಾವು ನೋಡುವಾಗ ಆತನಿಗೆ ಬದಲಾಗಲಿಕ್ಕಾಗಿ ಸಮಯ ಹಿಡಿಯಿತು ಎಂಬುದಾಗಿ ನಾವು ನೋಡುತ್ತೇವೆ. In our life also, Bible says, if anyone is in Christ, he is a new creation. ಸತ್ಯವೇದವು ಸಹ ಅದನ್ನೇ ಹೇಳುತ್ತದೆ. ನಮ್ಮ ಜೀವಿತದಲ್ಲಿ ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿಯಾದನು. But we know that everything doesn't change instantly. We are in the process of growing to be conformed to the image of Christ. It's a process. ಆದರೆ ತಕ್ಷಣವೇ ನಮ್ಮ ಜೀವಿತದಲ್ಲಿ ಪರಿಪೂರ್ಣ ಬದಲಾವಣೆ ಉಂಟಾಗುವುದಿಲ್ಲ. ಆದರೆ ಅದು ಒಂದು ಪ್ರಕ್ರಿಯೆಯಾಗಿದೆ. ನಾವು ಪರಿಪೂರ್ಣವಾಗಿ ಬದಲಾಗಬೇಕಾದರೆ ಅದು ದೊಡ್ಡದಾದ ಪ್ರಕ್ರಿಯೆ. Let's read the chapter 33 verse 1 to 3. With that background, we will go on to chapter 33. 33ನೇ ಅಧ್ಯಾಯ 1ರಿಂದ 3ನೇ ವಚನಗಳವರೆಗೆ ಹೋಗಿರಿ. ಈ ಒಂದು ಹಿನ್ನೆಲೆಯಿಂದ ನಾವು ಮುಂದಕ್ಕೆ ಹೋಗೋಣ. ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು 400 ಮಂದಿ ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೂ ರಾಹೇಲಳಿಗೂ ಇಬ್ಬರು ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ ಮುಂದುಗಡೆಯಲ್ಲಿ ದಾಸಿಯರನ್ನು ಅವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು ಅವರ ಮಕ್ಕಳನ್ನು, ಕಟ್ಟಕಡೆಯಲ್ಲಿ ರಾಹೇಲಳನ್ನು ಯೋಸೇಫನನ್ನು ಬರಮಾಡಿದನು. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬಗ್ಗಿ ನಮಸ್ಕರಿಸಿದನು. Jacob is still a fearful man because he knows his brother is coming with 400 people. ಯಾಕೋಬನು ಭಯ ತುಂಬಿದ ವ್ಯಕ್ತಿಯಾಗಿದ್ದಾನೆ. ಯಾಕಂದರೆ ಆತನಿಗೆ ಗೊತ್ತು ತನ್ನ ಅಣ್ಣನು 400 ಜನರೊಟ್ಟಿಗೆ ತನ್ನನ್ನು ಸಂಧಿಸಲಿಕ್ಕೆ ಬರುತ್ತಿದ್ದಾನೆ. He wanted to spare his family. ತನ್ನ ಕುಟುಂಬವನ್ನ ಆತನಿಂದ ತಪ್ಪಿಸಬೇಕು ಎಂಬುದಾಗಿ ಆತನು ಬಯಸಿದನು. ಉಳಿಸಿಕೊಳ್ಳುವುದಕ್ಕೆ. He wanted to spare means he wanted to ಉಳಿಸಿಕೊಳ್ಳುವುದಕ್ಕೆ. He don't want damage in family. ತನ್ನ ಕುಟುಂಬವನ್ನ ಉಳಿಸಿಕೊಳ್ಳಬೇಕು ಎಂಬುದಾಗಿ ಯಾಕೋಬನು ಬಯಸಿದನು. But in that what he is doing, we see partiality in his life. ಮತ್ತೆ ಆತನ ಜೀವಿತದಲ್ಲಿ ತಾರತಮ್ಯವನ್ನ ನಾವು ನೋಡುತ್ತೇವೆ. ಅದನ್ನು ಭೇದ ಮಾಡುವುದನ್ನ ನಾವು ಇಲ್ಲಿ ನೋಡುತ್ತಿದ್ದೇವೆ. The servants, the women, their children are kept in the front, then Leah and the children, and finally Rachel. ತನ್ನ ದಾಸಿ ಮತ್ತು ದಾಸಿಯ ಮಕ್ಕಳನ್ನ ಮುಂದಕ್ಕೆ ಇರಿಸಿ ನಂತರ ಲೇಯಳ ಮಕ್ಕಳನ್ನ ಕೊನೆಯಲ್ಲಿ ರಾಹೇಲಳನ್ನ ಆಕೆಯ ಮಕ್ಕಳನ್ನ ಹಿಂದೆ ಇರಿಸುವುದನ್ನ ನಾವು ನೋಡುತ್ತೇವೆ. Even though Jacob's name is changed to Israel, he is still having Jacob in his life. ಯಾಕೋಬನ ಹೆಸರು ಯಾಕೋಬನಿಂದ ಇಸ್ರಾಯೇಲ್ ಎಂಬುದಾಗಿ ದೇವರು ಪರಿವರ್ತಿಸಿದರು, ಬದಲಾಯಿಸಿದರು ಸಹ ಇನ್ನು ಆ ಹಳೆಯ ಯಾಕೋಬನ ನಡತೆ ಆತನ ಜೀವಿತದಲ್ಲಿ ಕಾಣುವುದನ್ನು ನಾವು ನೋಡುತ್ತೇವೆ. Partiality, even though all the children are his children, this partiality started in his parents' family and even in Abraham's family between Sarah and Hagar. There are a lot of family problems in all these families. ಈಗ ಆತನು ಲೇಯಳು ಮತ್ತು ರಾಹೇಲಳ ಮಕ್ಕಳ ಮಧ್ಯದಲ್ಲಿಯೂ ಅವರಿಬ್ಬರ ಮಧ್ಯದಲ್ಲೂ ತಾರತಮ್ಯ ಮಾಡುವುದನ್ನು ನಾವು ನೋಡುತ್ತೇವೆ. ಆತನ ಕುಟುಂಬದಲ್ಲಿಯೇ ತಾರತಮ್ಯವಿರುವುದನ್ನು ನಾವು ನೋಡುತ್ತೇವೆ. ಹಾಗರಳು ಮತ್ತು ಸಾರಳ ಮಧ್ಯದಲ್ಲಿ ಇದ್ದಂತಹ ಭೇದ ಭಾವವನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಕುಟುಂಬದಲ್ಲಿಯೇ ಕಲಿತಂತಹ ಭೇದ ಭಾವವನ್ನು ಆತನು ಮಾಡುತ್ತಿದ್ದಾನೆ. He started bowing down maybe 1 mile away. As he saw coming from a distance, he started bowing down. 1 ಮೈಲು ಹಿಂದೆಯೇ ಏಸಾವನು ಬರುತ್ತಿರುವುದನ್ನ ಕಂಡಂತಹ ಯಾಕೋಬನು ಆತನಿಗೆ ಬೊಗ್ಗಿ ನಮಸ್ಕರಿಸುವುದನ್ನು ನಾವು ಕಾಣುತ್ತೇವೆ. He can see 400 people with Esau. 400 ಜನರು ಏಸಾವನೊಟ್ಟಿಗೆ ಬರುತ್ತಿರುವುದನ್ನ ಆತನು ನೋಡುತ್ತಿದ್ದಾನೆ. Jacob don't know whether he is coming as a friend or a foe, an enemy. ಯಾಕೋಬನಿಗೆ ಗೊತ್ತಿಲ್ಲ ಆತನು ಸ್ನೇಹ ಭಾವದಿಂದ ಬರುತ್ತಿದ್ದಾನೋ ಅಥವಾ ವೈರತ್ವದಿಂದ ಬರುತ್ತಿದ್ದಾನೋ ಎಂಬುದಾಗಿ ಆತನಿಗೆ ಗೊತ್ತಿಲ್ಲ.
his experience and what he has done, he should be killed. That is the fear that he had in him. ಆತನಿಗೆ ಇರುವಂತಹ ಅನುಭವದ ಪ್ರಕಾರ ನೋಡುವುದಾದರೆ ತಾನು ಮಾಡಿರುವಂತಹ ಕಾರ್ಯಕ್ಕಾಗಿ ಆತನು ಕೊಲ್ಲಲ್ಪಡಬೇಕು ಯಾಕೋಬನು. Now let's read verse 4. 4ನೇ ವಚನವನ್ನ ಓದಿಕೊಳ್ಳೋಣ ಈಗ. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಒಪ್ಪಿಕೊಂಡು ಮುದ್ದಿಟ್ಟನು. Here we see Esau ran to meet him and he is kissing him, hugging him. ಇಲ್ಲಿ ಏಸಾವನನ್ನ ಸಂಧಿಸಿದ ತಕ್ಷಣ ಯಾಕೋಬನು ಆತನನ್ನ ಅಪ್ಪಿಕೊಂಡು ಮುದ್ದಿಡುವುದನ್ನ ನಾವು ಕಾಣುತ್ತೇವೆ. See, they are twins, they are brothers. ಯಾಕೆಂದರೆ ಅವರು ಅವಳಿ ಮಕ್ಕಳಾಗಿದ್ದಾರೆ ಮತ್ತು ಸಹೋದರರಾಗಿದ್ದಾರೆ. And they are meeting after 20 years, long years. 20 ವರ್ಷಗಳ ನಂತರ ಒಬ್ಬರನ್ನೊಬ್ಬರು ಸಂಧಿಸುತ್ತಿದ್ದಾರೆ. Now why this change has happened in Esau? ಯಾಕೆ ಏಸಾವನಲ್ಲಿ ಬದಲಾವಣೆ ಆಯಿತು? Is that because of the gifts that Jacob sent ahead of him? Was that the reason? ಯಾಕೋಬನು ಆತನಿಗೆ ಮುಂದೆ ಆತನಿಗಿಂತ ಮುಂಚೆ ಕಳಿಸಿದಂತಹ ಆ ಒಂದು ಎಲ್ಲ ಉಡುಗೊರೆಗಳಿಂದಲ? Not at all. ಇಲ್ಲವೇ ಇಲ್ಲ. God has touched Esau's heart. ದೇವರು ಏಸಾವನ ಹೃದಯವನ್ನ ಮುಟ್ಟಿದ್ದಾನೆ. Earlier he vowed to kill Jacob. Now he is kissing him. ಈ ಹಿಂದೆ ಯಾಕೋಬನನ್ನ ಕೊಲ್ಲುತ್ತೇನೆ ಎಂಬುದಾಗಿ ಶಪಥ ಮಾಡಿದಂತಹ ಅದೇ ಏಸಾವನು ಈಗ ಯಾಕೋಬನಿಗೆ ಮುದ್ದಿಡುತ್ತಿದ್ದಾನೆ. Only God can make changes in people's heart. ದೇವರು ಮಾತ್ರ ಒಬ್ಬ ವ್ಯಕ್ತಿಯ ಹೃದಯವನ್ನ ಬದಲಾಯಿಸಲಿಕ್ಕೆ ಸಾಧ್ಯ. In Proverbs we read, when a man's ways please God, he even make his enemies to be in friendship with him. ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಈ ರೀತಿ ಕಾಣುತ್ತೇವೆ, ಒಬ್ಬನ ನಡತೆಗೆ ಯೆಹೋವನು ಮೆಚ್ಚುವುದಾದರೆ ಅವನ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾಡುತ್ತಾನೆ. Only God can change the heart of people, even the hardened heart. ದೇವರು ಮಾತ್ರ ಮನುಷ್ಯರ ಹೃದಯಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಕಲ್ಲಾದ ಹೃದಯಗಳನ್ನು ಬದಲಾಯಿಸಲು ಆತನೊಬ್ಬನೇ ಶಕ್ತನಾಗಿದ್ದಾನೆ. It is not because of Jacob's smartness or his gifts or his scheming. It is because just like God changed the heart of Laban not to harm him, the same God worked in the heart of Esau. ಯಾಕೋಬನ ಜಾಣತನವಾಗಲಿ ಆತನು ಮುಂಚೆ ಕಳಿಸಿದಂತಹ ಉಡುಗೊರೆಗಳಾಗಲಿ ಆತನ ಮನಸ್ಸನ್ನ ಬದಲಾಯಿಸಲಿಲ್ಲ. ಬದಲಾಗಿ ಯಾವ ರೀತಿಯಲ್ಲಿ ಲಾಬಾನನ ಮನಸ್ಸನ್ನ ಆತನ ಕನಸಿನಲ್ಲಿ ಕಾಣಿಸಿಕೊಂಡು ದೇವರು ಎಚ್ಚರಿಸಿ ಬದಲಾಯಿಸಿದನು, ಅದೇ ದೇವರು ಈಗಲೂ ಏಸಾವನ ಹೃದಯವನ್ನ ಬದಲಾಯಿಸಿದ್ದಾನೆ. So if there is anyone that has a hardened heart in our family, in our friendship, anywhere, pray that God is able to change them. ನಮ್ಮ ಕುಟುಂಬಗಳಲ್ಲಿ ಅಥವಾ ನಮ್ಮ ಸ್ನೇಹಿತರಲ್ಲಿ ಯಾರಾದರೂ ಕಠಿಣ ಹೃದಯವನ್ನು ಹೊಂದಿದವರಾಗಿರುವುದಾದರೆ ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ಅವರ ಹೃದಯವನ್ನ ಬದಲಾಯಿಸಲಿ ಎಂಬುದಾಗಿ. Okay, let's read verse 5 to 7. 5ರಿಂದ 7ನೇ ವಚನಗಳವರೆಗೆ ಓದಿಕೊಳ್ಳೋಣ. ತರುವಾಯ ಏಸಾವನು ಕಣ್ಣೆತ್ತಿ ಆ ಸ್ತ್ರೀಯರನ್ನು ಮಕ್ಕಳನ್ನು ಕಂಡು, ನಿನ್ನ ಜೊತೆಯಲ್ಲಿರುವ ಇವರು ಯಾರೆಂದು ಕೇಳಲು, ಯಾಕೋಬನು ಅವನಿಗೆ, ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿಕೊಟ್ಟ ಮಕ್ಕಳೇ ಇವರು ಎಂದು ಹೇಳಿದನು. ಆಗ ಅವನು ದಾಸಿಯರಿಬ್ಬರು ತಮ್ಮ ಮಕ್ಕಳನ್ನು ಕರಕೊಂಡು ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿದರು. ಆಮೇಲೆ ಲೇಯಳು ತನ್ನ ಮಕ್ಕಳೊಡನೆ ಬಂದು ಅಡ್ಡ ಬಿದ್ದಳು. ಕಡೆಯಲ್ಲಿ ಯೋಸೇಫನು ರಾಹೇಲಳು ಬಂದು ಎರಗಿದರು. Jacob is introducing, Esau is asking, who are all these? When 20 years back he went alone, he ran away from, now he is a big group, a big family. Who are these? He's asking. So Jacob is introducing his family to his brother Esau. ಏಸಾವನು ತನ್ನ ಸಹೋದರನಾದಂತಹ ಯಾಕೋಬನೊಟ್ಟಿಗೆ ಇರುವಂತಹ ಈ ವ್ಯಕ್ತಿಗಳು ಯಾರು ಎಂಬುದಾಗಿ ಆತನು ಕೇಳ್ತಿದ್ದಾನೆ. ಯಾಕಂದ್ರೆ 20 ವರ್ಷಗಳ ಹಿಂದೆ ಒಬ್ಬನೇ ಮನೆಯಿಂದ ಓಡಿ ಹೋಗಿದ್ದಂತ ಯಾಕೋಬನು ಈಗ ಅನೇಕ ಜನರೊಟ್ಟಿಗೆ ಹಿಂತಿರುಗಿ ಬರುವುದನ್ನು ನೋಡುವಾಗ ಅವರೆಲ್ಲರನ್ನ ಯಾಕೋಬನು ತನ್ನ ಸಹೋದರನಾದಂತಹ ಏಸಾವನಿಗೆ ಪರಿಚಯ ಮಾಡಿಸುತ್ತಿದ್ದಾನೆ. They all came and bowed down to Esau because the whole family was in fear, knowing what was going to happen, but they all came and bowed down.
ಅಲ್ಲಿ ಏಸಾವನಿಗೆ ಕುಟುಂಬಸ್ಥರೆಲ್ಲರೂ ಬಂದು ಅಡ್ಡ ಬೀಳುವುದನ್ನು ನಾವು ಕಾಣುತ್ತೇವೆ. ಯಾಕಂದರೆ ಅವರೆಲ್ಲರಿಗೂ ಏಸಾವನ ಭಯ ಹಿಡಿದಿತ್ತು. ಆದ್ದರಿಂದ ಎಲ್ಲರೂ ಬಂದು ಏಸಾವನಿಗೆ ಅಡ್ಡ ಬೀಳುವುದನ್ನು ನಾವು ಕಾಣುತ್ತೇವೆ. And again, the servants and their children, then Leah and the children, and finally Joseph and Rachel. Remember, Rachel only has Joseph now. Benjamin is not born yet. ಮೊದಲು ದಾಸಿಯರು, ದಾಸಿಯ ಮಕ್ಕಳು ಅಡ್ಡ ಬೀಳುವುದನ್ನು ಕಾಣುತ್ತೇವೆ. ನಂತರ ಲೇಯಳ ಮಕ್ಕಳು, ಈಗ ಕೊನೆಯದಾಗಿ ರಾಹೇಳನ ಮಗನಾದಂತಹ ಯೋಸೇಫನು ಬಂದು ಏಸಾವನಿಗೆ ಅಡ್ಡ ಬೀಳುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಇನ್ನೂ ಸಹ ಬೆನ್ಯಾಮೀನನು ಹುಟ್ಟಿರಲಿಲ್ಲ ರಾಹೇಲಳಿಗೆ. Joseph came and bowed down, but a day will come, the brothers will bow down to Joseph. We know the dream that God has given. We will learn that in the future. ಯೋಸೇಫನು ಬಂದು ಏಸಾವನಿಗೆ ಅಡ್ಡ ಬೀಳುವುದನ್ನು ನಾವು ನೋಡುತ್ತೇವೆ. ಆದರೆ ಮುಂದೆ ಯೋಸೇಫನಿಗೆ ಆತನ ಅಣ್ಣಂದಿರೆಲ್ಲರೂ ಬಂದು ಅಡ್ಡ ಬೀಳುವುದನ್ನು ನಾವು ನೋಡುತ್ತೇವೆ. ಆ ಕನಸನ್ನ ಯೋಸೇಫನು ಮುಂದೆ ಕಾಣುತ್ತಾನೆ. Look at read verse 8 and 9. 8-9 ವಚನಗಳನ್ನು ದಯಮಾಡಿ ಓದಿರಿ. ಏಸಾವನು, ನಾನು ದಾರಿಯಲ್ಲಿ ಕಂಡ ಆ ಪಶುಗಳು ಹಿಂಡುಗಳು ಯಾತಕ್ಕೆ ಎಂದು ಕೇಳಲು, ಯಾಕೋಬನು, ಸ್ವಾಮಿಯರ ದಯ ನನಗೆ ದೊರಕಬೇಕೆಂದು ನಾನು ತಮಗೆ ಕಳುಹಿಸಿಕೊಟ್ಟೆನು ಅಂದನು. ಏಸಾವನು, ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿಯುಂಟು, ನಿನ್ನದು ನಿನಗೇ ಇರಲಿ ಅನ್ನಲು. ಯಾಕೋಬನು, ಹಾಗೆ ಅಪ್ಪಣೆ ಕೊಡಕೂಡದು. ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದು ದೇವರು ನೋಡಿದ ಹಾಗಾಯಿತು. ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿದ್ದೇ ವಿಶೇಷ. Read verse 11 also, brother. 11 good. ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿಯುಂಟು. ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನು ನೀನು ದಯವಿಟ್ಟು ಅಂಗೀಕರಿಸಬೇಕು ಎಂದು ಹೇಳಿ ಏಸಾವನನ್ನು ಬಲವಂತ ಮಾಡಿದ್ದರಿಂದ ಅವನು ಆ ಕಾಣಿಕೆಯನ್ನು ತೆಗೆದುಕೊಂಡನು. Jacob might have thought that all his plan, sending the gift ahead, dividing the many gifts and all that, he might have thought that it worked. ಯಾಕೋಬನು ಏಸಾವನು ತನ್ನನ್ನು ಅಪ್ಪಿಕೊಳ್ಳುವುದನ್ನ ನೋಡಿ ತಾನು ಮುಂಚೆ ಕಳಿಸಿದಂತಹ ಆ ಉಡುಗೊರೆಗಳನ್ನೆಲ್ಲ ಮೆಚ್ಚಿ ಯೋಸೇಫನು ಆತನ ಮನಸ್ಸನ್ನು ಬದಲಾಯಿಸಿರಬೇಕು ಎಂಬುದಾಗಿ ನೆನೆಸುತ್ತಿದ್ದಾನೆ. But actually he need not send those, because listen to what Esau is telling. Esau is telling, I have plenty, my brother. Let what you have be your own. Verse 9. 9ನೇ ವಚನದಲ್ಲಿ ನಾವು ನೋಡುವಾಗ ಏಸಾವನು ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಹೇಳುತ್ತಿದ್ದಾನೆ? ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೇ ಇರಲಿ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. Listen to Esau. There was a change in him. ಏಸಾವನ ಮಾತನ್ನ ಕೇಳುವಾಗ ಆತನ ಹೃದಯದಲ್ಲಿ ಬದಲಾವಣೆ ಇರುವುದು ನಮಗೆ ಕಾಣಿಸುತ್ತದೆ. He is asking Jacob, why all this gift? What is all this? Then he said, and Esau is telling, I have plenty, my brother. Let what you have be your own. ಇದೆಲ್ಲ ಯಾಕೆ ನನಗೆ ಕಳುಹಿಸಿದೆ? ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೇ ಇರಲಿ ಎಂಬುದಾಗಿ ಯಾಕೋಬನಿಗೆ ಏಸಾವನು ಹೇಳುತ್ತಾನೆ. There is some important spiritual lesson we learn here in the conversation between Esau and Jacob. ಏಸಾವ ಮತ್ತು ಯಾಕೋಬರ ಸಂಭಾಷಣೆಯಲ್ಲಿ ನಾವು ಕಲಿಯಬೇಕಾದಂತಹ ಒಂದು ಪ್ರಮುಖವಾದಂತಹ ಆತ್ಮೀಕ ಪಾಠ ಅಡಗಿದೆ. We see the difference between a believer and unbeliever. ನಾವು ಇಲ್ಲಿ ಒಬ್ಬ ವಿಶ್ವಾಸಿಗೂ ಅವಿಶ್ವಾಸಿಗೂ ಇರುವ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. The difference between a godly man and a worldly man. ಲೌಕಿಕ ಮನುಷ್ಯನಿಗೂ ಮತ್ತು ಆತ್ಮೀಕ ಮನುಷ್ಯನಿಗೂ ಅಥವಾ ದೇವರ ಮನುಷ್ಯನಿಗೂ ಇರುವ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. Esau is telling, I have everything. ಏಸಾವನು ಹೇಳುತ್ತಿದ್ದಾನೆ, ನನಗೆ ಬೇಕಾದದ್ದೆಲ್ಲ ಇದೆ. But what is Jacob telling? ಆದರೆ ಯಾಕೋಬನು ಏನು ಹೇಳುತ್ತಿದ್ದಾನೆ? In verse 5, the children whom God has graciously given your servant. 5ನೇ ವಚನದಲ್ಲಿ ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿಕೊಟ್ಟ ಮಕ್ಕಳೇ ಇವರು ಎಂಬುದಾಗಿ ಹೇಳುತ್ತಿದ್ದಾನೆ. He is telling what I received from God. ಆತನು ಹೇಳುತ್ತಿದ್ದಾನೆ, ನಾನು ದೇವರಿಂದ ಇದನ್ನೆಲ್ಲ ಹೊಂದಿಕೊಂಡಿದ್ದೇನೆ ಎಂಬುದಾಗಿ ಯಾಕೋಬನು ಹೇಳುತ್ತಿದ್ದಾನೆ. Verse 11, my God has dealt graciously with me and because I have plenty.
11ನೇ ವಚನಕ್ಕೆ ಬರುವಾಗ, ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟು ಎಂಬುದಾಗಿ ಹೇಳುತ್ತಿದ್ದಾನೆ. From Esau's mouth, no reference to God comes. ಆದರೆ ಏಸಾವನ ಪ್ರಾಪಂಚಿಕ ಮನುಷ್ಯನ ಬಾಯಿಂದ ದೇವರ ಕುರಿತಾದ ಯಾವ ಮಾತು ಬರುತ್ತಿಲ್ಲ. Even though Jacob had many failures in his life, he acknowledged that everything that he had came from God. ಯಾಕೋಬನು ತನ್ನ ಜೀವಿತದಲ್ಲಿ ಅನೇಕ ಸೋಲುಗಳನ್ನು ಕಂಡಾಗ್ಯೂ ಸಹ ಈಗ ತನ್ನ ಬಳಿ ಇರುವುದೆಲ್ಲವೂ ದೇವರ ಕೃಪೆಯಿಂದಲೇ ಬಂತು ಎಂಬುದನ್ನ ಅರ್ಥ ಮಾಡಿಕೊಂಡಿದ್ದಾನೆ. That's the difference between a child of God and a worldly man. A worldly man will never acknowledge God as the source of his blessing, but a godly man will always acknowledge that. ದೇವರ ಮಕ್ಕಳಿಗೂ ಲೌಕಿಕ ಜನರಿಗೂ ಇರುವಂತಹ ವ್ಯತ್ಯಾಸ ಅದೇ. ಲೌಕಿಕ ಜನರು ತಮ್ಮ ಬಳಿಯಲ್ಲಿರುವುದೆಲ್ಲ ದೇವರಿಂದ ಬಂತು ಎಂಬುದನ್ನ ಅವರು ಅಂಗೀಕರಿಸಿಕೊಳ್ಳುವುದಿಲ್ಲ ಅಥವಾ ಒಪ್ಪಿಕೊಳ್ಳುವುದಿಲ್ಲ. ಆದರೆ ದೇವರ ಮಕ್ಕಳು ತಮ್ಮ ಬಳಿಯಲ್ಲಿರುವುದೆಲ್ಲವೂ ದೇವರಿಂದಲೇ ಬಂದದ್ದು ಎಂಬುದನ್ನ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುತ್ತಾರೆ. You and I should always give glory to God. If you and I have anything in our life, it is not because of our merit or our smartness, it is because of God's grace, and Jacob knew that very well. ನಾನು ನೀವು ನಮ್ಮ ಜೀವಿತದಲ್ಲಿ ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಬಳಿಯಲ್ಲಿ ಏನಾದರೂ ಇರುವುದಾದರೆ ಅದು ದೇವರು ತನ್ನ ಕೃಪೆಯಿಂದ ಕೊಟ್ಟದ್ದೇ ಆಗಿದೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾಕೋಬನು ಸಹ ಅದನ್ನ ಅರ್ಥ ಮಾಡಿಕೊಂಡಿದ್ದನು. Some of you might have seen the great fire burning that's happening in California, in Hollywood, in Los Angeles. ನಿಮ್ಮಲ್ಲಿ ಅನೇಕರು ಲಾಸ್ ಏಂಜಲೀಸ್ ಪ್ರಾಂತ್ಯದಲ್ಲಿ, ಕ್ಯಾಲಿಫೋರ್ನಿಯಾ ನಗರದಲ್ಲಿ ಮತ್ತು ಹಾಲಿವುಡ್ ಇರುವಂತಹ ಆ ಸ್ಥಳದಲ್ಲಿ ಈಗಾಗಲೇ ಕಾಳ್ಗಿಚ್ಚಿನಿಂದ ಸಂಭವಿಸಿರುವಂತಹ ಅನಾಹುತದ ಕುರಿತಾಗಿ ನೀವೆಲ್ಲರೂ ಟಿವಿ ಮಾಧ್ಯಮಗಳಲ್ಲಿ ನೋಡಿರಬಹುದು. These are some of the richest people in the world. It is their residence. ಆ ಸ್ಥಳದಲ್ಲಿ ವಾಸಿಸುತ್ತಿರುವಂತವರು ಈ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಜನರಲ್ಲಿ ಕೆಲವರು, ಅಂಥವರ ಮನೆಗಳೆಲ್ಲ ಸುಟ್ಟಿ ಹೋಗಿದೆ. But they never acknowledge God. They are godless people. They even mock God. ಅವರು ಎಂದಿಗೂ ದೇವರನ್ನ ಒಪ್ಪಿಕೊಂಡಂತಹ ಜನರಲ್ಲ. ಅವರು ದೇವರನ್ನ ಅಲ್ಲಗಳೆಯುವಂತಹ ಮತ್ತು ಆತನ ಕುರಿತಾಗಿ ವ್ಯಂಗ್ಯ ಮಾಡುವಂತಹ ಜನರಾಗಿದ್ದಾರೆ. But a godly person, even when difficulties comes, tragedy come in his life, he will go to God and he will find refuge in God. ಆದರೆ ಒಬ್ಬ ದೇವರ ಮನುಷ್ಯನನ್ನ ನಾವು ನೋಡುವಾಗ ತನ್ನ ಜೀವಿತದಲ್ಲಿ ಅಂತಹ ಅಪಘಾತಗಳು, ಅನಾಹುತಗಳು ಸಂಭವಿಸಿದರೂ ಸಹ ಆತನು ದೇವರ ಬಳಿಗೆ ಓಡಿ ಹೋಗುತ್ತಾನೆ. So this conversation is very important. You see, Esau was never a godly man. He had no interest in the birthright, in the spiritual blessings in the family. He had no interest. ಆದ್ದರಿಂದ ಈ ಸಂಭಾಷಣೆಯಲ್ಲಿ ನಾವು ಕಲಿಯುವಂತದ್ದೇನೆಂದರೆ, ಪ್ರಾಪಂಚಿಕ ಮನುಷ್ಯನಾದಂತಹ ಏಸಾವನ ಮನಸ್ಥಿತಿಯನ್ನ ನಾವು ನೋಡುವಾಗ ಆತನಿಗೆ ತನ್ನ ಚೊಚ್ಚಲುತನದ ಹಕ್ಕಿನ ಕುರಿತಾಗಿಯೂ ಆಸಕ್ತಿ ಇರಲಿಲ್ಲ. ಯಾವುದೇ ಕುಟುಂಬದ ಆತ್ಮೀಕ ಸಂಗತಿಗಳಲ್ಲಿ ಆತನಿಗೆ ಆಸಕ್ತಿ ಇರಲಿಲ್ಲ. Now God has changed Jacob first. Now God is also touched the heart of Esau. ದೇವರು ಈಗ ಯಾಕೋಬನ ಮನಸ್ಸನ್ನ ಪರಿವರ್ತಿಸಿದ್ದಾನೆ, ಆತನ ಹೃದಯವನ್ನ ಪರಿವರ್ತಿಸಿದ್ದಾನೆ. ಅದೇ ದೇವರು ಏಸಾವನ ಹೃದಯವನ್ನು ಸಹ ಪರಿವರ್ತಿಸಿದ್ದಾನೆ. Up to this time or early, each one was trying to get from other. Esau's birthright Jacob wanted to take, and Jacob's blessing Esau wanted to get from his father. They were all grabbers. They wanted to take from others. ಇಲ್ಲಿಯವರೆಗೂ ಅವರ ಜೀವಿತಗಳನ್ನು ನೋಡುವಾಗ ಅವರು ಇತರರಿಂದ ಏನಾದನ್ನು ಕದ್ದುಕೊಳ್ಳಬೇಕು ಅಥವಾ ತೆಗೆದುಕೊಳ್ಳಬೇಕು ಎಂಬುದಾಗಿಯೇ ಬಯಸುತ್ತಿದ್ದರು. ಯಾಕೋಬನು ಏಸಾವನ ಚೊಚ್ಚಲುತನದ ಹಕ್ಕನ್ನು ತೆಗೆದುಕೊಳ್ಳಲು ಬಯಸಿದನು. ಏಸಾವನು ಯಾಕೋಬನಿಗೆ ತನ್ನ ತಂದೆಯು ಮಾಡಿದಂತ ಆಶೀರ್ವಾದವನ್ನ ತನಗೆ ಮಾಡಬೇಕು ಎಂಬುದಾಗಿ ಬಯಸಿದನು. ಒಬ್ಬರಿಂದ ಒಬ್ಬರು ಕಿತ್ತುಕೊಳ್ಳುವುದರಲ್ಲಿಯೇ ಅವರ ಮನಸ್ಸಿತ್ತು. Now they are willing to give. See, God, when God touches a man's heart, he will become a giver. ಈಗ ಅವರು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನ ದೇವರು ಮುಟ್ಟುವಾಗ ಆತನು ಕೊಡಲು ಸಿದ್ಧನಾಗುತ್ತಾನೆ. We see that in the Gospels. We see the life of Zacchaeus. ನಾವು ಅದನ್ನೇ ಸುವಾರ್ಥ ಪುಸ್ತಕಗಳಲ್ಲಿ ನಾವು ನೋಡುತ್ತೇವೆ. ಜಕ್ಕಾಯನ
ಮನಸ್ಸನ್ನು ಸಹ ನಾವು ಅಲ್ಲಿ ದೇವರು ಪರಿವರ್ತಿಸುವುದನ್ನು ನಾವು ನೋಡುತ್ತೇವೆ. He was a tax collector. He was grabbing from others, cheating others. ಆತನು ಸುಂಕ ವಸೂಲಿ ಮಾಡುವವನಾಗಿದ್ದನು, ಇತರರಿಂದ ಮೋಸ ಮಾಡಿ ಕಸಕೊಳ್ಳುವವನಾಗಿದ್ದನು. Now when Jesus came to his house, everything changed. ಆದರೆ ಆತನ ಮನೆಗೆ ಯೇಸು ಕ್ರಿಸ್ತನು ಬರುವಾಗ ಎಲ್ಲವೂ ಬದಲಾಯಿತು. He is telling, I am willing to give all my riches to the poor. I am willing to give 4 times more. If I have grabbed all that I have grabbed unjustly, I am ready to give 4-fold back. ಈಗ ಆತನು ನಾನು ಯಾರಿಂದಲಾದರೂ ಮೋಸವಾಗಿ ಏನನ್ನಾದರೂ ಪಡೆದುಕೊಂಡಿದ್ದರೆ 4ರಷ್ಟು ಹಿಂತಿರುಗಿಸಿ ಕೊಡುತ್ತೇನೆ ಎಂಬುದಾಗಿ ಕೊಡಲಿಕ್ಕೆ ಸಿದ್ಧನಾದನು ಜಕ್ಕಾಯನು. See, you could tell somebody from their attitude towards money and riches if God has visited their home. What I mean, if Jesus visited our home, our life, there will be a change in our life. Genuinely, if he has touched our life. ಒಬ್ಬ ವ್ಯಕ್ತಿಯನ್ನ ನೀವು ಸಂಧಿಸುವಾಗ ಹಣದ ಕಡೆಗೆ ಆತನ ಮನೋಭಾವನೆ ಏನಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳುವುದಾದರೆ ಆತನನ್ನ ಯೇಸು ಕ್ರಿಸ್ತನು ಸಂಧಿಸಿದ್ದಾನೋ ಏನೋ ಎಂಬುದು ತಿಳಿಯುತ್ತದೆ. ಅದರ ಅರ್ಥ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿರುವವರು ಅವರ ಜೀವಿತ ಬದಲಾವಣೆ ಆಗಿರುತ್ತದೆ, ಕೊಡಲಿಕ್ಕೆ ಸಿದ್ಧರಿರುತ್ತಾರೆ ಮತ್ತು ಹಣದ ಮೇಲಿನ ವ್ಯಾಮೋಹ ಅವರಿಗಿರುವುದಿಲ್ಲ. Others, no matter how much they get, they will always want more and more. ಆದರೆ ಇತರರನ್ನ ನೋಡುವಾಗ ಎಷ್ಟೇ ಅವರಿಗೆ ಇದ್ದರೂ ಸಹ ಇನ್ನು ಹೆಚ್ಚು ಬೇಕು ಎಂಬುದಾಗಿ ಬಯಸುವವರಾಗಿರುತ್ತಾರೆ. For a cup of stew, a cup of porridge, Esau was ready to give away. I mean, to has no interest in his firstborn rights. ಏಸಾವನ ಕುರಿತಾಗಿ ನೋಡುವಾಗ ಆತನು ಪ್ರಾಪಂಚಿಕ ಮನುಷ್ಯನಾಗಿದ್ದು ಆ ಒಂದು ಗುಗರಿ ಕಾಳಿನ ಪಲ್ಯಕ್ಕಾಗಿ, ಒಂದು ಬಟ್ಟಲು ಪಲ್ಯಕ್ಕಾಗಿ ತನ್ನ ಜೀವಿತದ ಅಥವಾ ತನ್ನ ಚೊಚ್ಚಲುತನದ ಹಕ್ಕನ್ನೇ ಮಾರಿಬಿಡಲು ಸಿದ್ಧನಾದನು. Now look at Jacob. He is willing to give. He is willing to give more. That is what happens when a person is touched by God. ಆದರೆ ಯಾಕೋಬನನ್ನ ನೋಡುವಾಗ ಆತನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ, ಹೆಚ್ಚು ಕೊಡಲು ಸಿದ್ಧನಾಗಿರುವುದನ್ನು ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಯನ್ನ ದೇವರು ಮುಟ್ಟುವುದಾದರೆ ಆ ವ್ಯಕ್ತಿ ಹೀಗೆ ಪರಿವರ್ತನೆ ಆಗುತ್ತಾನೆ. Jesus also said that it is more blessed to give than to receive. ಯೇಸು ಸ್ವಾಮಿಯು ಸಹ ಹೇಳಿದ ಮಾತೇನೆಂದರೆ ಪಡೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಆಶೀರ್ವಾದ. Now Jacob is insisting. When Esau said, I have enough, you keep it. He insists and Esau is taking those gifts. ಯಾಕೋಬನು ಕೊಟ್ಟಂತಹ ಕಾಣಿಕೆಗಳನ್ನ ಏಸಾವನ್ನು ತಿರಸ್ಕರಿಸಿದಾಗ ಯಾಕೋಬನು ಬಲವಂತ ಮಾಡಿ ಕೊಡುವುದನ್ನು ನಾವು ನೋಡುತ್ತೇವೆ. ಆತನು ಬಲವಂತ ಮಾಡಿದಾಗ ಏಸಾವನು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. In that day, in that culture, if somebody give a gift and if you refuse it, it's like an insult. ಅವರ ಸಂಸ್ಕೃತಿಯಲ್ಲಿ ಒಬ್ಬರು ಕೊಟ್ಟಂತಹ ಉಡುಗೊರೆಯನ್ನು ತಿರಸ್ಕರಿಸುವುದು ಅವರಿಗೆ ಮಾಡಿದ ಅವಮಾನದ ರೀತಿಯಲ್ಲಿ ಇರುತ್ತಿತ್ತು. So Esau takes it. ಆದ್ದರಿಂದ ಏಸಾವನು ಅದನ್ನ ತೆಗೆದುಕೊಂಡನು. Now let's read verse 12 to verse 16. 12ರಿಂದ 16ನೇ ವಚನಗಳವರೆಗೆ ಓದಿಕೊಳ್ಳೋಣ. ತರುವಾಯ ಏಸಾವನು, ನಾವು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸೋಣ, ನಾನು ಮುಂದಾಗಿ ಹೋಗುತ್ತೇನೆ ಎಂದನು. ಅದಕ್ಕೆ ಯಾಕೋಬನು, ನನ್ನ ಮಕ್ಕಳು ಎಳೆಯ ಪ್ರಾಯದವರು, ಅದಲ್ಲದೆ ಈದಿರುವ ದನ ಕುರಿಗಳು ನನ್ನ ಬಳಿಯಲ್ಲಿ ಇರುವುದು ಪ್ರಭುವಿಗೆ ತಿಳಿದಿದೆ. ಒಂದೇ ದಿನ ಹೆಚ್ಚಾಗಿ ದಾರಿ ನಡೆಸಿದರೆ ಆಡು ಕುರಿಗಳೆಲ್ಲವೂ ಸತ್ತು ಹೋದವು. ತಾವು ದಯವಿಟ್ಟು ಸೇವಕನಿಗಿಂತಲೂ ಮುಂಚೆ ಹೊರಡಬಹುದು. ನಾನು ನನ್ನ ಮುಂದಿರುವ ಆಡು ಕುರಿಗಳ ನಡಿಗೆಗೂ ಮಕ್ಕಳ ಶಕ್ತಿಗೂ ಸರಿಯಾಗಿ ಮೆಲ್ಲನೆ ನಡೆದು ನನ್ನ ಪ್ರಭುವಿನ ಸೀಮೆಯಾಗಿರುವ ಸೇಯಿರಿಗೆ ಬರುತ್ತೇನೆ ಎಂದನು. ಏಸಾವನು, ನನ್ನ ಆಳುಗಳಲ್ಲಿ ಕೆಲವರನ್ನು ನಿನ್ನ ಸಂಗಡ ಬಿಟ್ಟು ಹೋಗುತ್ತೇನೆ ಅನ್ನಲು ಯಾಕೋಬನು, ಅದೇಕೆ? ತಮ್ಮ ದಯ ನನ್ನ ಮೇಲಿದ್ದರೆ ಸಾಕು ಎಂದು ಹೇಳಿದನು. ಏಸಾವನು ಆ ದಿವಸವೇ ಸೇಯಿರ್ ಸೀಮೆಗೆ ಹೊರಟು ಹೋದನು. ಯಾಕೋಬನು ಪ್ರಯಾಣ ಮಾಡಿ ಸುಕೋತಿಗೆ ಬಂದನು. ಅಲ್ಲಿ ತನಗೋಸ್ಕರ ಮನೆಯನ್ನು ದನಗಳಿಗೆ ಚಪ್ಪರಗಳನ್ನು ಮಾಡಿಸಿದನು. ಆದುದರಿಂದ ಆ ಸ್ಥಳಕ್ಕೆ ಸುಕೋತ್ ಎಂದು ಹೆಸರಾಯಿತು. In verse 12 to 17 we see Esau is telling in verse 12, let us take our journey together.
12-17 ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ಏಸಾವ್ ವಾಟ್ಸ್ ಇಟ್ ಅಂತ ವುಡ್ ಯು ಪ್ಲೀಸ್ ರಿಪೀಟ್? Verse 12, in verse 12, Esau is suggesting, let us take our journey and go together. ಏಸಾವನು 12ನೇ ವಚನದಲ್ಲಿ ಹೇಳುತ್ತಿದ್ದಾನೆ ಯಾಕೋಬನಿಗೆ, ನಾವು ನಮ್ಮ ಪ್ರಯಾಣವನ್ನ ಜೊತೆಯಾಗಿ ಮುಂದುವರಿಸೋಣ ಎಂಬುದಾಗಿ. Now, if earlier we have seen the difference between a godly man and a worldly man, one acknowledges God, the other one does not acknowledge God. We saw that difference, right? ಈ ಹಿಂದೆ ನಾವು ಪ್ರಾಪಂಚಿಕ ಮನುಷ್ಯನಿಗೂ ದೇವರ ಮನುಷ್ಯನಿಗೂ ಇರುವ ವ್ಯತ್ಯಾಸವನ್ನು ನೋಡಿಕೊಂಡಾಗ ಒಬ್ಬನು ದೇವರನ್ನ ಒಪ್ಪಿಕೊಳ್ಳುತ್ತಾನೆ, ಇನ್ನೊಬ್ಬನು ದೇವರನ್ನ ತಿರಸ್ಕರಿಸುತ್ತಾನೆ ಎಂಬುದಾಗಿ ನೋಡಿಕೊಂಡೇವಲ್ಲವೇ? Now, in this conversation, we are learning another important spiritual lesson. ಇವರಿಬ್ಬರ ಸಂಭಾಷಣೆಯಲ್ಲಿ ನಾವು ಇನ್ನೊಂದು ಅತ್ಯಂತ ಪ್ರಾಮುಖ್ಯವಾದಂತಹ ಆತ್ಮೀಕ ಪಾಠವನ್ನ ಈಗ ಕಲಿತುಕೊಳ್ಳುತ್ತಿದ್ದೇವೆ. Jacob has learned a lesson because God changed him. He realized that Esau and Jacob cannot journey together. ದೇವರು ಕಲಿಸಿಕೊಟ್ಟಂತಹ ಆತ್ಮೀಕ ಪಾಠಗಳಲ್ಲಿ ಯಾಕೋಬನು ಕಲಿತುಕೊಂಡಿರುವಂತಹ ಒಂದು ಪಾಠ ಯಾವುದೆಂದರೆ, ಪ್ರಾಪಂಚಿಕ ಮನುಷ್ಯನು ದೇವರ ಮನುಷ್ಯನು ಒಟ್ಟಾಗಿ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಯಾಕೋಬನು ಕಲಿತುಕೊಂಡಿದ್ದಾನೆ. These two cannot journey together. One is a believer, one is an unbeliever. One is a godly man, one is a worldly man. They cannot journey together. It's a spiritual principle in the word of God. ದೇವರ ವಾಕ್ಯದಲ್ಲಿ ಇರುವಂತಹ ನಿಯಮಾನುಸಾರವಾಗಿ ನಾವು ನೋಡುವುದಾದರೆ, ಒಬ್ಬ ಪ್ರಾಪಂಚಿಕ ಮನುಷ್ಯನು ದೇವರ ಮನುಷ್ಯನು, ಒಬ್ಬ ವಿಶ್ವಾಸಿಯು ಅವಿಶ್ವಾಸಿಯು ಜೊತೆಯಾಗಿ ಸಹ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಕಲಿತುಕೊಳ್ಳುತ್ತೇವೆ. ಇದೇ ದೇವರ ವಾಕ್ಯದ ಒಂದು ನಿಯಮವಾಗಿದೆ. Light and darkness cannot go together. ಬೆಳಕು ಮತ್ತು ಕತ್ತಲೆ ಎರಡು ಒಟ್ಟಾಗಿರ್ಲಿಕ್ಕೆ ಸಾಧ್ಯವಿಲ್ಲ. Separation is one of the fundamental basic truth of the word of God. We read that from very first chapter of the Bible, Genesis 1, God separated light and darkness. ಪ್ರತ್ಯೇಕತೆ ಎಂಬಂತದ್ದು ದೇವರ ವಾಕ್ಯದುದ್ದಕ್ಕೂ ನಾವು ನೋಡುವಂತಹ ಒಂದು ನಿಯಮವಾಗಿದೆ. ಅದನ್ನ ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದಲ್ಲೇ ನಾವು ನೋಡುತ್ತೇವೆ. ದೇವರು ಕತ್ತಲೆ ಬೆಳಕು ಎರಡನ್ನ ಬೇರ್ಪಡಿಸುವುದನ್ನ ನಾವು ನೋಡುತ್ತೇವೆ. And all through the Bible, this is a wonderful truth. Many believers don't understand this. ಸತ್ಯವೇದದುದ್ದಕ್ಕೂ ನಾವು ಈ ಒಂದು ಸತ್ಯವನ್ನ ನಾವು ನೋಡುವವರಾಗಿದ್ದೇವೆ. ಆದರೆ ಅನೇಕ ವಿಶ್ವಾಸಿಗಳು ಈ ಪ್ರತ್ಯೇಕತೆ ಎಂಬಂತಹ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. Our problems are because we are mingling with the world. We are going along with others. We compromise so much. There is very little separation in the life of many believers in many assemblies. ನಮ್ಮ ಜೀವಿತದಲ್ಲಿರುವಂತಹ ಸಮಸ್ಯೆಗಳಿಗೆ ಕಾರಣವೇನೆಂಬುದಾಗಿ ನೋಡುವುದಾದರೆ, ಅನೇಕ ವಿಶ್ವಾಸಿಗಳು ನಾವು ನಮ್ಮ ಜೀವಿತಗಳನ್ನು ಪ್ರತ್ಯೇಕಿಸಿಕೊಳ್ಳದೆ ವಿಶ್ವಾಸಿಗಳೊಟ್ಟಿಗೆ ಮತ್ತು ಪ್ರಪಂಚದೊಟ್ಟಿಗೆ ನಮ್ಮ ಜೀವಿತವನ್ನು ಹೊಂದಾಣಿಕೆ ಮಾಡಿ ಜೀವಿಸುವವರಾಗಿದ್ದೇವೆ. ಅನೇಕ ವಿಶ್ವಾಸಿಗಳು ಅನೇಕ ಸಭೆಗಳು ಹೀಗೆ ಇರುವುದನ್ನು ನಾವು ನೋಡುತ್ತೇವೆ. In many of our assemblies, we don't see a separation. We see we are just like the world. Our ajara, our practices, all are similar like the unbelievers. ಅನೇಕ ನಮ್ಮ ಸಭೆಗಳಲ್ಲಿ ನಾವು ನೋಡುವಾಗ ನಮ್ಮ ಆಚಾರ ವಿಚಾರಗಳು, ನಮ್ಮ ಕ್ರಮಗಳು ಅನ್ಯ ಜನರ ಕ್ರಮಗಳ ರೀತಿಯಲ್ಲಿ ವಿಚಾರಗಳ ರೀತಿಯಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳುವುದೇ ಇಲ್ಲ. Jacob is giving instead of directly telling no, we cannot go together, he is giving an excuse. I have a family, I have children, some are infants, there are animals, some are very small, and he is giving somehow he want to avoid going with his brother Esau. ಯಾಕೋಬನು ಏಸಾವನಿಗೆ ನೇರವಾಗಿ ನಿನ್ನೊಟ್ಟಿಗೆ ಪ್ರಯಾಣ ಮಾಡುವುದಿಲ್ಲ ಎಂಬುದಾಗಿ ಹೇಳುವ ಬದಲು ನೆವ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ನನ್ನ ಮಕ್ಕಳಲ್ಲಿ ಕೆಲವರು ಚಿಕ್ಕವರಿದ್ದಾರೆ ಮತ್ತು ಕುರಿಗಳಲ್ಲಿ ಕೆಲವು ಎಳೆ ಪ್ರಾಯದವುಗಳು ಎಂಬುದಾಗಿ ಅನೇಕ ನೆವಗಳನ್ನ ಕಾರಣಗಳನ್ನು ಹೇಳುವುದನ್ನು ನಾವು ನೋಡುತ್ತೇವೆ. The root reason is he knew Esau from the very birth time onwards. He knew Esau had no interest in the things of God. So such a person, I and he cannot travel together. And a wonderful spiritual lesson, you and I as believers to learn that.
ಯಾಕಂದರೆ ಯಾಕೋಬನಿಗೆ ಬಾಲ್ಯದಿಂದಲೇ ಇದರ ಅರಿವಿತ್ತು, ಏನೆಂದರೆ ಏಸಾವನಿಗೆ ಚಿಕ್ಕಂದಿನಿಂದಲೂ ಆತ್ಮೀಕ ಸಂಗತಿಗಳಲ್ಲಿ, ದೇವರ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಎಂಬುದನ್ನ ಯಾಕೋಬನು ತಿಳಿದ ಕಾರಣ ಏಸಾವನೊಟ್ಟಿಗೆ ಸಹ ಪ್ರಯಾಣ ಮಾಡಲು ಒಪ್ಪದೆ ನೆವ ಹೇಳುವುದನ್ನ ನಾವು ನೋಡುತ್ತೇವೆ. ಇದೇ ಸತ್ಯವನ್ನ ವಿಶ್ವಾಸಿಗಳಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಮ್ಯೂಟ್ ಆಗಿದೆ Ranjan? Yes, uncle. Okay. In the very first psalm, we read about a godly man. Who is a blessed man who does not walk or stand or sit in the way of ungodly, sinful mockers? ನಾವು ಕೀರ್ತನೆ ಪ್ರಥಮ ಅಧ್ಯಾಯದಲ್ಲಿಯೇ ನಾವು ನೋಡಿಕೊಳ್ಳುವುದೇನೆಂದರೆ, ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿ ನಡೆಯುತ್ತಾನೋ ಅಂತವನೇ ಆಶೀರ್ವದಿತ ಮನುಷ್ಯನು ಎಂಬುದಾಗಿ ನಾವು ಮೊದಲನೇ ಅಧ್ಯಾಯದಲ್ಲಿಯೇ ನಾವು ನೋಡಿಕೊಳ್ಳುತ್ತೇವೆ. 2 Corinthians 6:14 says a believer and unbeliever should not be yoked together. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ವಿಶ್ವಾಸಿಗಳು ಅವಿಶ್ವಾಸಿಗಳು ಇಜ್ಜೋಡಾಗಲಿಕ್ಕೆ ಅಥವಾ ಜೊತೆಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. 2 Corinthians 6:14. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:14. There is no natural bond between light and darkness cannot go together. Christ and idols cannot go together. You and I need to take a stand about this important spiritual principle of separation in a believer's life. ನಾವು ಒಂದು ಪ್ರಾಕೃತಿಕ ನಿಯಮವನ್ನು ನಾವು ನೋಡುತ್ತೇವೆ, ಏನೆಂದರೆ ಪ್ರಕೃತಿಯಲ್ಲಿ ಬೆಳಕು ಕತ್ತಲೆ ಎರಡು ಒಟ್ಟಾಗಿ ಇರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ವಿಶ್ವಾಸಿಗಳು ಅವಿಶ್ವಾಸಿಗಳು ಮತ್ತು ವಿಗ್ರಹಗಳು ಮತ್ತು ಯೇಸು ಕ್ರಿಸ್ತನು ಜೊತೆಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ವಿಶ್ವಾಸಿಗಳಂತ ನಾವು ಈ ಸತ್ಯವನ್ನ ಅರ್ಥ ಮಾಡಿಕೊಂಡವರಾಗಿ ಪ್ರತ್ಯೇಕತೆಯ ಜೀವಿತವನ್ನು ಜೀವಿಸಬೇಕು. Even though Esau and Jacob from the same mother's womb, their lives destiny is different. ಯಾಕೋಬ ಮತ್ತು ಏಸಾವ ಇಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರಾಗಿದ್ದರೂ ಸಹ ಅವರ ಜೀವಿತದ ಗುರಿ ಉದ್ದೇಶಗಳು ಬೇರೆ ಬೇರೆ ಆಗಿದ್ದವು. When someone came to Jesus and said, your mother and brothers are waiting outside to meet you, what did Jesus say? Who is my mother? Who is my brother and sister? He gave, not that he was against Mary, but he gave importance to spiritual relationship. ಕೆಲವರು ಯೇಸು ಕ್ರಿಸ್ತನ ಬಳಿಗೆ ಬಂದು, ನಿನ್ನ ತಾಯಿಯು ತಮ್ಮಂದಿರು ಹೊರಗೆ ಕಾಯುತ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳಿದಂತಹ ಮಾತು, ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು, ದೇವರ ಮಾತನ್ನ ಕೈಕೊಂಡು ನಡೆಯುವವರೇ ನನಗೆ ತಾಯಿಯು ತಂಗಿಯು ತಮ್ಮನೂ ಆಗಬೇಕೆಂಬುದಾಗಿ ಹೇಳಿದರು. ಅದರ ಅರ್ಥ ಯೇಸು ಕ್ರಿಸ್ತನಿಗೆ ಮರಿಯಳ ಮೇಲಾಗಲಿ ಅಣ್ಣಂದಿರ ಮೇಲಾಗಲಿ ಆಸೆ ಇರಲಿಲ್ಲ ಅಥವಾ ಸಂಬಂಧ ಬೇಕಾಗಿರಲಿಲ್ಲ ಎಂಬುದಾಗಿ ಅಲ್ಲ, ಬದಲಾಗಿ ಆತ್ಮೀಕ ಅರ್ಥವನ್ನ ಯೇಸು ಕ್ರಿಸ್ತನಲ್ಲಿ ತಿಳಿಸುತ್ತಿದ್ದಾನೆ. You and I need to give priority to spiritual relationships. ನಾನು ನೀವು ಆತ್ಮೀಕ ಸಂಬಂಧಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕು. Okay, let's read the last 3 verses of the chapter. ಕಡೆಯ 3 ವಚನಗಳನ್ನು ನಾವು ಓದಿಕೊಳ್ಳೋಣ. 18, 19 and 20. ಯಾಕೋಬನು ಪದ್ದನ್ ಅರಾಮಿನಿಂದ ಬಂದ ಮೇಲೆ ಕಾನಾನ್ ದೇಶದ ಶೆಕೆಮಿ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಸಿಕೊಂಡನು. ಅವನು ತನ್ನ ಗುಡಾರಗಳನ್ನು ಹಾಕಿಸಿದ ಭೂಮಿಯನ್ನು ಅಮೋರನ ಮಕ್ಕಳಿಗೆ 100 ವರಹ ಕೊಟ್ಟು ಅವರಿಂದ ಕೊಂಡುಕೊಂಡನು. ಅಮೋರನು ಶೆಕೆಮನ ತಂದೆ. ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಎಲೆಲೋಹೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು. Now here we see Jacob, instead of directly going to Bethel, he is taking a little detour. ಯಾಕೋಬನು ಇಲ್ಲಿ ನೇರವಾಗಿ ಬೇತಲಿಗೆ ಹೋಗುವ ಬದಲು ಅಡ್ಡದಾರಿ ಹಿಡಿಯುವುದನ್ನು ನಾವು ಕಾಣುತ್ತೇವೆ. Now so far we see God working for Jacob. God changed the heart of Laban, so Laban did not harm him. ಇಲ್ಲಿಯವರೆಗೂ ನಾವು ದೇವರು ಯಾಕೋಬನಿಗಾಗಿ ಕಾರ್ಯ ಮಾಡುವುದನ್ನು ನಾವು ನೋಡಿದೆವು. ಲಾಬಾನನ ಮನಸ್ಸನ್ನ ದೇವರು ಪರಿವರ್ತಿಸಿ ಯಾಕೋಬನಿಗೆ ಯಾವುದೇ ಕೇಡುಂಟು ಮಾಡದ ಹಾಗೆ ಆತನನ್ನ ತಡೆದನು. God worked in the heart of Esau
So Esau is now, in one sense, reconciled to Jacob. ಏಸಾವನ ಮನಸ್ಸಿನಲ್ಲಿಯೂ ದೇವರು ಕಾರ್ಯವನ್ನು ಮಾಡಿ ಯಾಕೋಬನೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವ ರೀತಿಯಲ್ಲಿ ಮಾಡಿದನು. God did all of this. If only, just think about it, if only Jacob could wait for God from the beginning, he could have avoided all these problems in his life. ದೇವರು ಈ ಎಲ್ಲಾ ಕಾರ್ಯಗಳನ್ನ ಯಾಕೋಬನಿಗಾಗಿ ಮಾಡುವುದನ್ನು ನಾವು ಕಾಣುತ್ತೇವೆ. ಯಾಕೋಬನು ತನ್ನ ಜೀವಿತದಲ್ಲಿ ದೇವರ ಸಮಯಕ್ಕಾಗಿ ಕಾದುಕೊಂಡಿರುವುದಾದರೆ ತನಗುಂಟಾದ ಸಮಸ್ಯೆಗಳೆಲ್ಲವನ್ನ ಆತನು ತಪ್ಪಿಸಬಹುದಿತ್ತು. How much heartache and pain and fear could have been avoided if he was willing to wait on God, because God told his mother that Jacob, the younger one, will be blessed, but he took his own way and got into all this pain and problems in his life. It's not over. It's going to be more in the coming days. ಎಷ್ಟೊಂದು ಮನಸ್ಸಿಗೆ ನೋವು ಮತ್ತು ಹೃದಯವನ್ನ ಗಾಚಿಗೊಳಿಸುವಂತಹ ನೋವಿನ ಸಂಗತಿಗಳನ್ನ ಆತನು ದಾಟಿ ಬರಬೇಕಾಯ್ತು ಯಾಕೋಬನು. ಆತನ ತಾಯಿಗೆ ದೇವರು ಆಶೀರ್ವದಿಸಿದ್ದೇನೆಂದರೆ ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುತ್ತದೆ ಎಂಬುದಾಗಿ ಯಾಕೋಬನನ್ನ ದೇವರು ಗರ್ಭದಲ್ಲಿ ಆಶೀರ್ವದಿಸಿದ್ದರೂ ಸಹ ತನ್ನ ತಪ್ಪಿನಿಂದಾಗಿ ತಾನು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳಿಂದಾಗಿ ಯಾಕೋಬನು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. He listened to his mother's counsel and ran away from the home, but 20 years gone by, Rebecca is no more alive. He could never see his mother. This is what happened when we go outside of God's will and not waiting for God. ತನ್ನ ತಾಯಿಯ ಆಲೋಚನೆಯನ್ನ ಕೇಳಿ ಮನೆಯನ್ನ ಬಿಟ್ಟು ಓಡಿ ಹೋಗುವುದನ್ನು ನಾವು ನೋಡುತ್ತೇವೆ. ಈಗ 20 ವರ್ಷಗಳ ಬಳಿಕ ಮತ್ತೆ ಹಿಂತಿರುಗಿ ತಂದೆಯ ಮನೆಗೆ ಬರುವಾಗ ಅಲ್ಲಿ ತಾಯಿಯಾದಂತಹ ರೆಬೆಕ್ಕಳು ಮರಣ ಹೊಂದಿರುವುದನ್ನ ಆತನು ನೋಡುತ್ತಾನೆ. ಮರಣ ಹೊಂದಿ ಆಕೆಯನ್ನ ನೋಡದ ಹಾಗೆ ಆಕೆಯನ್ನ ಮತ್ತೊಮ್ಮೆ ಸಂಧಿಸದ ಹಾಗೆ ಆತನಿಗೆ ಸಂಭವಿಸಿತು. If only we can wait for God and God's time. See, Jacob should have been killed either by Laban or by Esau, but God is working out his plan and working for him. ನಾವು ದೇವರ ಮಾತನ್ನ ಕೇಳಬೇಕು, ದೇವರ ಸಮಯಕ್ಕಾಗಿ ನಾವು ಕಾದುಕೊಂಡಿರಬೇಕು. ಯಾಕೋಬನು ತನ್ನ ಕಾರ್ಯಗಳನ್ನ ತನ್ನ ಚಿತ್ತಕ್ಕೆ ತಕ್ಕ ಹಾಗೆ ಕಾರ್ಯಗಳನ್ನ ಮಾಡಿದರೂ ಸಹ ದೇವರು ಎಲ್ಲ ಪರಿಸ್ಥಿತಿಯನ್ನ ತನ್ನ ಉದ್ದೇಶಗಳಿಗೆ ತಕ್ಕ ಹಾಗೆ ಉಪಯೋಗಿಸುವುದನ್ನ ನಾವು ನೋಡುತ್ತೇವೆ. Jacob is a changed man. He's changing, but yet there has to be much more change in his life. ಯಾಕೋಬನು ಈಗ ಬದಲಾದ ಮನುಷ್ಯನಾಗಿರುವುದನ್ನು ನಾವು ಕಾಣುತ್ತೇವೆ. ಆದರೂ ಸಹ ಇನ್ನು ಹೆಚ್ಚಿನ ಬದಲಾವಣೆ ಆತನ ಜೀವಿತದಲ್ಲಿ ಆಗಬೇಕಾಗಿದೆ. Esau went ahead. He went to his place to see it, and the next time we see both of them is at the funeral of their father Isaac in chapter 35. Niranjan? Would you please repeat, uncle? Sorry. Yeah, Esau went away to his place. The next time we see both of them together is in chapter 35, when at the funeral of their father Isaac. ಏಸಾವನು ಹೊರಟು ಹೋಗುವುದನ್ನು ನಾವು ನೋಡುತ್ತೇವೆ. ಇಬ್ಬರು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿ ಹೋದರು. ನಂತರ ಅವರು ಮತ್ತೆ ಸಂಧಿಸುವುದು ಎಲ್ಲಿ ಎಂದರೆ 35ನೇ ಅಧ್ಯಾಯದಲ್ಲಿ ತಮ್ಮ ತಂದೆಯಾದ ಈಸಾಕನ ಉತ್ತರ ಕ್ರಿಯೆಯ ಸಂದರ್ಭದಲ್ಲಿ ಇಬ್ಬರು ಸಂಧಿಸುವುದನ್ನು ನಾವು ಕಾಣುತ್ತೇವೆ. Now Jacob journeyed to Sukkoth and he came to the city of Shechem, as we read in 17 and 18. 17 ಮತ್ತು 18ನೇ ವಚನಗಳಲ್ಲಿ ನಾವು ನೋಡುವ ಪ್ರಕಾರ ಯಾಕೋಬನು ಪ್ರಯಾಣ ಮಾಡಿ ಸುಕ್ಕೋತಿಗೆ ಹೋದನು, ಪದನ ಆರಾಮಿಗೆ ಬಂದನು. ನಂತರ ಅಲ್ಲಿ ಸುಕ್ಕೋತಿನಲ್ಲಿ ಆತನು ಇಳುಕೊಳ್ಳುವುದನ್ನು ನಾವು ಕಾಣುತ್ತೇವೆ. Going to Bethel, he's taking a detour. ಆತನು ಬೇತೇಲಿಗೆ ನೇರವಾಗಿ ಹೋಗುವ ಬದಲು ಅಡ್ಡದಾರಿ ಇಡುವುದನ್ನ ನಾವು ಕಾಣುತ್ತೇವೆ. We may criticize Jacob for this. ಈ ತೀರ್ಮಾನಕ್ಕಾಗಿ ನಾವು ಯಾಕೋಬನನ್ನ ಖಂಡಿಸಬಹುದು. But remember that we all in our life, we don't come to spiritual maturity overnight. ಆದರೆ ನಾವು ಸಹ ನಮ್ಮ ಜೀವಿತಗಳಲ್ಲಿ ಅನೇಕ ತಪ್ಪು ನಿರ್ಧಾರಗಳನ್ನ ಮಾಡುವವರಾಗಿರುತ್ತೇವೆ ಮತ್ತು ಆತ್ಮೀಕ ಪರಿಪಕ್ವತೆಗೆ ನಾವು
ರಾತ್ರೋರಾತ್ರಿ ಸಂಭವಿಸುವುದಿಲ್ಲ. He is learning to walk with God. Remember, he's a crippled man, and God has touched him. He's learning to walk, but it takes some time. ಆತನು ಈಗ ಬದಲಾದ ವ್ಯಕ್ತಿಯಾಗಿದ್ದಾನೆ. ದೇವರು ಆತನನ್ನ ಕುಂಟುಗೊಳಿಸಿದ್ದನ್ನ ನಾವು ನೋಡುತ್ತೇವೆ. ಈಗ ಆತನು ಬದಲಾದ ವ್ಯಕ್ತಿಯಾಗಿ ದೇವರ ಪರಿಪಕ್ವತೆಗೆ ಬರ್ಲಿಕ್ಕಾಗಿ ಆತನು ಸಣ್ಣ ಸಣ್ಣ ಹೆಜ್ಜೆಗಳನ್ನ ಒಂದೊಂದಾಗಿ ಹೆಜ್ಜೆ ಇಡುವುದನ್ನ ನಾವು ಕಾಣುತ್ತೇವೆ. He is learning to walk with God. ದೇವರೊಟ್ಟಿಗೆ ನಡೆಯುವುದನ್ನ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾನೆ. When we are working with new believers, you and I need to be patient with them. ನಾವು ಹೊಸ ವಿಶ್ವಾಸಿಗಳೊಟ್ಟಿಗೆ ಕಾರ್ಯ ಮಾಡುವಾಗ ನೀವು ಅವರೊಟ್ಟಿಗೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. They may not come to that maturity as we expect overnight. ನಾವು ಅವರಲ್ಲಿ ತಕ್ಷಣವೇ ಬರಬೇಕು ಎಂಬುದಾಗಿ ಬಯಸುವಂತಹ ಆ ಒಂದು ಪರಿಪಕ್ವತೆ ಅವರಲ್ಲಿ ಬರದೇ ಇರಬಹುದು. But the sad thing is not the new believers, people who've been believers for a long time, they are not growing. That is the major sorrow in God's servant's life. ಆದರೆ ದುಃಖದ ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ ನಾವು ಹೊಸ ವಿಶ್ವಾಸಿಗಳನ್ನ ರಾತ್ರೋರಾತ್ರಿ ಅವರು ಬದಲಾಗಬೇಕೆಂಬುದಾಗಿ ಬಯಸುತ್ತೇವೆ. ಆದರೆ ಅನೇಕ ಹಳೆಯ ವಿಶ್ವಾಸಿಗಳನ್ನ ಜೀವಿತಗಳನ್ನ ನೋಡುವಾಗ ಅವರು ಇನ್ನೂ ಪರಿಪಕ್ವತೆಗೆ ಬರದೇ ಇರುವುದನ್ನು ನಾವು ನೋಡುತ್ತೇವೆ. In verse 20 we see he erected an altar and called it El Elohi Israel. 20ನೇ ವಚನದಲ್ಲಿ ಆತನು ಯಾಕೋಬನು ಒಂದು ಯಜ್ಞವೇದಿಯನ್ನ ಕಟ್ಟಿಸಿ ಅದಕ್ಕೆ ಎಲ್ಲೆಲೋಹೆ ಇಸ್ರಾಯೇಲ್ ಎಂಬುದಾಗಿ ಹೆಸರಿಡುವುದನ್ನ ನಾವು ನೋಡುತ್ತೇವೆ. He's trying to establish his new identity. He is kind of witnessing the change that came in his life. ಆತನ ಜೀವಿತದಲ್ಲಿ ಬದಲಾವಣೆಯನ್ನ ಉಂಟು ಮಾಡಿದಂತಹ ದೇವರನ್ನ ಆತನು ನೆನೆಸಿಕೊಳ್ಳುತ್ತಿದ್ದಾನೆ ಮತ್ತು ಅದನ್ನ ಇಲ್ಲಿ ಗುರುತಿಸುತ್ತಿದ್ದಾನೆ. Now, because of this detour, what tragedy came into Jacob's family, we will learn in the next chapter. ಈ ಒಂದು ಅಡ್ಡದಾರಿಯನ್ನ ಹಿಡಿದ ಪರಿಣಾಮವಾಗಿ ಯಾಕೋಬನ ಜೀವಿತದಲ್ಲಿ ಎಂತಹ ಒಂದು ಕರಾಳವಾದಂತಹ ಸಂಗತಿ ಸಂಭವಿಸಿತು ಎಂಬುದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. You and I need to be very careful when we take shortcuts to accomplish our plans. We have to be very careful. If we are told to go to Bethel, go to Bethel. ನೀವು ಸಹ ನಮ್ಮ ಜೀವಿತಗಳಲ್ಲಿ ಯಾವುದಾದರೂ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ, ಯಾವುದಾದರೂ ಸಂಗತಿಗಳನ್ನ, ಯಾವುದಾದರೂ ಯೋಜನೆಗಳನ್ನ ಕಾರ್ಯಗತ ಮಾಡಬೇಕಾದ್ರೆ ಅಡ್ಡದಾರಿ ಹಿಡಿಯಬಾರದು. ಯಾಕಂದರೆ ಅದಕ್ಕಿಂತ ಮುಂಚೆ ನಾವು ಅತ್ಯಂತ ಎಚ್ಚರಿಕೆಯಿಂದ ತೀರ್ಮಾನವನ್ನು ಮಾಡುವವರಾಗಿರಬೇಕು. God calls us to one place, one thing in our life. Don't take a detour because it will have lot of consequences. ದೇವರು ನಮ್ಮನ್ನ ಒಂದು ಸ್ಥಳಕ್ಕೆ ಕರೆದರೆ ನಾವು ಅಡ್ಡದಾರಿಯನ್ನ ಹಿಡಿಯಬಾರದು. ಯಾಕಂದರೆ ಅದರಿಂದ ಅನೇಕ ದುಷ್ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. In Abraham's life, we see when God called him to go to Canaan, he stayed in Haran, and God had to finally take his father. His father died. Then only Abraham could follow him completely. ದೇವರು ಅಬ್ರಹಾಮನನ್ನ ಕರೆದಾಗ ಹಾರಾನಿಗೆ ಬಾ ಎಂಬುದಾಗಿ ಕರೆದರೂ ಸಹ ಆತನು ವೇರ್ ಡಿಡ್ ಹಿ ಸ್ಟೇ ಅಂಕಲ್? Haran. ಹಾರಾನಿನಲ್ಲೇ ಆತನು ಕಾನಾನಿಗೆ ಬಾ ಎಂಬುದಾಗಿ ದೇವರು ಕರೆದಾಗ ಆತನು ಹಾರಾನಿನಲ್ಲೇ ಉಳಿದುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಅದರ ಪರಿಣಾಮವಾಗಿ ತನ್ನ ತಂದೆಯನ್ನ ಕಳೆದುಕೊಳ್ಳಬೇಕಾಯಿತು. Then he moved on to Canaan. ನಂತರ ಆತನು ಕಾನಾನ್ಗೆ ಮುಂದುವರಿಯುವುದನ್ನು ನಾವು ಕಾಣುತ್ತೇವೆ. So in chapter 33, as we conclude, we see God is able to do what is impossible with us in spite of all our smartness, our tactics. Unless God works, nothing will happen. God is working and slowly changing Jacob to what he wants him to be. ಈ 20ನೆಯ ವಚನದಲ್ಲಿ, ಈ ಅಧ್ಯಾಯದ ಕಡೆಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ನಾವು ಎಂಥದ್ದೇ ತೀರ್ಮಾನಗಳನ್ನು ಕೈಗೊಂಡರೂ ಸಹ ದೇವರು ತನ್ನ ಉದ್ದೇಶಗಳನ್ನು ನೆರವೇರಿಸುವವನಾಗಿರುತ್ತಾನೆ. ನಾವು ತಪ್ಪು ತೀರ್ಮಾನಗಳನ್ನ ತೆಗೆದುಕೊಂಡು ಅದರಿಂದ ಸಂಭವಿಸುವ ದುಷ್ಪರಿಣಾಮಗಳನ್ನು ಅನುಭವಿಸುವ ಬದಲು ದೇವರ ಕೈಗೆ ಒಪ್ಪಿಸಿಕೊಟ್ಟು ನಾವು ತೀರ್ಮಾನಗಳನ್ನ ಮಾಡಬೇಕು. Just a few minutes left before me. ನಾನು ಕೆಲವು ನಿಮಿಷಗಳನ್ನ ಮಾತಾಡುತ್ತೇನೆ.
I have a few minutes before me, before 8:15. I'll just give you a little summary of what's going to happen in chapter 34, which we'll study, Lord willing, next week. ಮುಂದಿನ ವಾರ ನಾವು 34ನೇ ಅಧ್ಯಾಯವನ್ನ ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಈಗ 9:15 ನನಗೆ ಸಮಯವಿದೆ. ಕೆಲವು ಕಿರು ಪರಿಚಯವನ್ನ ನಾನು ಮಾಡುತ್ತೇನೆ. 9:15, brother. 9:15 Okay. Jacob made a mistake by stopping at Shechem. ಶೆಕೆಮಿನಲ್ಲಿ ನಿಲ್ಲುವುದರ ಮೂಲಕ ಯಾಕೋಬನು ಒಂದು ತಪ್ಪು ತೀರ್ಮಾನವನ್ನ ಕೈಗೊಂಡನು. It's going to be a scandal in his family in the next chapter. ನಂತರದ ಅಧ್ಯಾಯದಲ್ಲಿ ಆತನ ಕುಟುಂಬದಲ್ಲಿ ಸಂಭವಿಸಿದಂತ ಒಂದು ದುರಂತವನ್ನ ನಾವು ನೋಡುತ್ತೇವೆ. Dinah, the daughter of Jacob by Leah, is defiled in Shechem. ಯಾಕೋಬನಿಗೆ ಲೇಯಲಲ್ಲಿ ಹುಟ್ಟಿದಂತಹ ಮಗಳಾದಂತಹ ದೀನಳು ಆ ಶೆಕೆಂ ಪಟ್ಟಣದಲ್ಲಿ ಹಾಳಾಗುವುದನ್ನು ನಾವು ನೋಡುತ್ತೇವೆ. Then Simeon and Levi, her brothers, took things in their hand and killed the inhabitants, men of that place. ಮತ್ತು ಯಾಕೋಬನ ಮಕ್ಕಳಾದಂತಹ ಸಿಮೆಯೋನನು ಮತ್ತು ಲೇವಿಯು ಸಹ ಸಂಗತಿಗಳನ್ನ ತಮ್ಮ ಕೈಗೆತ್ತಿಕೊಳ್ಳುವುದರ ಮೂಲಕ ಆ ಊರಿನ ಜನರನ್ನ ಕೊಲ್ಲುವುದನ್ನು ನಾವು ನೋಡುತ್ತೇವೆ. Laban's house was not a good place for a believer. ಲಾಬಾನನ ಮನೆ ಅದು ಯಾವುದೇ ಒಬ್ಬ ಹೊಸ ವಿಶ್ವಾಸಿಗೆ ತಕ್ಕ ಮನೆಯಾಗಿರಲಿಲ್ಲ. Same way Shechem is not a good place for believers. ಅದೇ ರೀತಿಯಲ್ಲಿ ಶೆಕೆಂ ಪಟ್ಟಣವು ಸಹ ವಿಶ್ವಾಸಿಗಳಿಗೆ ತಕ್ಕದಾದಂತ ಊರಲ್ಲ. So God is now trying to take him away from there. ಈಗ ದೇವರು ಶೆಕೆಮಿನಿಂದ ಆತನನ್ನ ತೆಗೆದುಕೊಂಡು ಬರಬೇಕು ಅಥವಾ ಅಲ್ಲಿಂದ ದೂರ ಇಡಬೇಕು ಎಂಬುದಾಗಿ ಬಯಸುತ್ತಿದ್ದಾನೆ. And Leah's children, or 4 men in Leah's family, Leah's children, we see problems in their life. ಲೇಯಳಿಗೆ ಹುಟ್ಟಿದಂತಹ 4 ಗಂಡು ಮಕ್ಕಳ ಜೀವಿತದಲ್ಲಿಯೂ ಸಹ ಸಮಸ್ಯೆ ಇರುವುದನ್ನು ನಾವು ನೋಡುತ್ತೇವೆ. See, now Jacob is a big family. He has 11 sons and one daughter. Leah's name is mentioned. There must have been other daughters also. ಯಾಕೋಬನ ಕುಟುಂಬ ಈಗ ದೊಡ್ಡದಾಗಿರುವುದನ್ನು ನಾವು ನೋಡುತ್ತೇವೆ. 11 ಗಂಡು ಮಕ್ಕಳು ಮತ್ತು ದೀನಳ ಹೆಸರನ್ನ 12ನೆಯ ಮಗಳಾಗಿ ದೀನಳ ಹೆಸರನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಆತನಿಗೆ ಇನ್ನೂ ಅನೇಕ ಹೆಣ್ಣು ಮಕ್ಕಳು ಇದ್ದಿರಬಹುದು. Only her name is mentioned here in connection with the event that is a tragedy in next chapter. 34ನೇ ಅಧ್ಯಾಯದಲ್ಲಿ ಸಂಭವಿಸುವಂತಹ ಆ ದುರಂತದ ಕಥೆಯ ಕುರಿತಾಗಿ, ದುರಂತದ ಚರಿತ್ರೆಯಲ್ಲಿ ಆಕೆಯ ಹೆಸರು ಮಾತ್ರ ನಮೂದಿಸಲ್ಪಟ್ಟಿದೆ. There's something for us to learn from all of this understanding of the book of Genesis. ಆದಿಕಾಂಡ ಅಧ್ಯಾಯವನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಕಳೆದುಕೊಳ್ಳಬೇಕಾದದ್ದು ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಪಾಠವಿದೆ. The main thing is there were troubles in these families. ಅಲ್ಲಿ ನಾವು ಪ್ರಾಮುಖ್ಯವಾಗಿ ನೋಡುವಂತದ್ದು ಏನೆಂದರೆ ಈ ಕುಟುಂಬಗಳಲ್ಲಿ ಸಮಸ್ಯೆ ಇತ್ತು. You saw that in Abraham's family. ಅದನ್ನು ನಾವು ಅಬ್ರಹಾಮನ ಜೀವಿತದಲ್ಲಿ ನೋಡಿದೆವು. There was strife and trouble in Isaac's family. ಈಸಾಕನ ಕುಟುಂಬದಲ್ಲಿಯೂ ಸಹ ಸಮಸ್ಯೆ, ತೊಂದರೆಗಳಿರುವುದನ್ನು ನಾವು ನೋಡಿದೆವು. Esau was Isaac's favorite and Rebekah favored Jacob. ಈಸಾಕನ ಇಷ್ಟದ ಮಗನಾಗಿದ್ದನು ಏಸಾವನು, ಆದರೆ ರೆಬೆಕ್ಕಳಿಗೆ ಯಾಕೋಬನು ಇಷ್ಟದ ಮಗನಾಗಿದ್ದನು. It caused a great deal of trouble in the family. ಅದರಿಂದ ಅವರ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಗಳು ಉಂಟಾದವು. Now we are going to see that in Jacob's family. ಈಗ ನಾವು ಅದೇ ಸಮಸ್ಯೆಯನ್ನ ಯಾಕೋಬನ ಜೀವಿತದಲ್ಲಿಯೂ ಆತನ ಕುಟುಂಬದಲ್ಲಿಯೂ ಸಹ ನಾವು ಕಾಣುತ್ತಿದ್ದೇವೆ. His stopping in Shechem is going to bring great deal of sorrow to him. ಆತನು ತೆಗೆದುಕೊಂಡಂತಹ ತಪ್ಪು ತೀರ್ಮಾನವಾದಂತಹ ಶೆಕೆಂ ಪಟ್ಟಣದಲ್ಲಿ ನಿಲ್ಲುವುದು ಆತನ ಜೀವಿತದಲ್ಲಿ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡಿತು. Heartache to Jacob. ಯಾಕೋಬನಿಗೆ ಒಂದು ಹೃದಯ ಒಡೆದು ಹೋಗುವ ಸಂಗತಿ. He built an altar at the end of chapter 33. He is trying to establish his testimony as Israel, but what happened is family hindered that testimony. 33ನೇ ಅಧ್ಯಾಯದ ಅಂತ್ಯದಲ್ಲಿ ಆತನು ದೇವರನ್ನ ಆರಾಧಿಸಲಿಕ್ಕಾಗಿ ಒಂದು ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ತನ್ನ ಸಾಕ್ಷಿಯನ್ನ ಸ್ಥಿರಪಡಿಸುವುದನ್ನು ನಾವು ನೋಡುತ್ತೇವೆ, ಇಸ್ರಾಯೇಲ್ ಎಂಬಂತ ಹೆಸರಿಗೆ ತಕ್ಕ ಹಾಗೆ. ಆದರೆ ಆ ಸಾಕ್ಷಿ ಇಲ್ಲಿ ಹಾಳಾಗುವುದನ್ನು ನಾವು 34ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. And many a times we also, like Jacob, may
fail in our life, but let us go on and totally trust God and don't use our tactics. Don't take the detour and go in the straight path, and God will guide us. ಯಾಕೋಬನ ಜೀವಿತದಲ್ಲಿ ಆತನು ರೀತಿಯಲ್ಲಿ ನಾವು ಅಡ್ಡದಾರಿಯನ್ನ ಹಿಡಿದು ಸಮಸ್ಯೆಗಳನ್ನ ತಂದೊಡ್ಡಿಕೊಳ್ಳಬಾರದು, ಬದಲಾಗಿ ದೇವರ ಮೇಲೆ ಪರಿಪೂರ್ಣ ಭರವಸೆಯನ್ನಿಟ್ಟು ಆತನು ತೋರಿಸುವಂತ ಮಾರ್ಗದಲ್ಲಿ ಆತನ ಹಿಂಬಾಲಿಸೋಣ. Sometimes our spiritual growth is slow, but we should grow. ಅನೇಕ ಸಂದರ್ಭಗಳಲ್ಲಿ ನಮ್ಮ ಆತ್ಮಿಕ ಬೆಳವಣಿಗೆ ಅದು ನಿಧಾನಗತಿಯಲ್ಲಿ ಸಾಗುತ್ತಿರುತ್ತದೆ, ಆದರೂ ಪರವಾಗಿಲ್ಲ, ನಾವು ಬೆಳೆಯಲೇಬೇಕು. God help us as we stop now, and Lord willing, next week we will continue in chapter 34. ಇಷ್ಟಕ್ಕೆ ನಮ್ಮ ಅಧ್ಯಾಯವನ್ನ ನಾವು ಇಂದಿಗೆ ಮುಗಿಸೋಣ. ದೇವರ ಚಿತ್ತ ಇರುವುದಾದರೆ 34ನೇ ಅಧ್ಯಯನವನ್ನ ಮುಂದಿನ ವಾರದಿಂದ ನಾವು ಮುಂದುವರಿಸೋಣ. God's name be glorified. Thank you.